Obviously, it is not a good occasion joining here. It's been a very shocking news for all of us to know the untimely demise of Sujata and Vinayak. They had been bonded for very long from their college. They have been very active on all the social activities and have always been part of our BB alumni activities also. I interacted more during this Diamond Jubilee celebration what we had, and it was a great contribution by both of them. We know this is a very tough time for the children, losing both parents in one go, and it's the hardest thing to anyone can go through. And we pray God gives them strength for overcoming the obstacles that come their way. And from alumni, our heartfelt sympathy and unwavering support for anything they need. So this is what has been very challenging times for everyone, even including us, because they have been a part of us. Yeah. Over to you, Rajgoli. Good evening, all. Some people who are joined from USA also, good morning to all of you. So we all gathered here to share our views, our experiences with the departed souls. So I don't know whether I should still thank you. So thanks for joining and making this, and it is, as Keru sir told, it's a very tough time for all of us. We have not come across this kind of situation, and we are not coming out of the shock yet. But it's we have to gather together and share our views. So I request Gangadhar Wali to share a few words, and then we will go for a 1 minute silence. Thank you, Rajgoli. ಆತ್ಮೀಯ ದುಃಖ ತಪ್ತ ಬಂಧುಗಳೇ ಹಾಗೂ ಸುಜಾತ ವಿನಾಯಕ್ ಅವರ ಸಂಬಂಧಿಗಳೇ, ನನ್ನ ಎಲ್ಲ ದುಃಖ ತಪ್ತ ಸ್ನೇಹಿತರೆ, ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓ ದೇವ್ರೆ, ನಮ್ಮನ್ನ ಅಸತ್ಯದಿಂದ ಸತ್ಯದ ಕಡೆ ಕರೆದುಕೊಂಡು ಹೋಗು. ಓ ದೇವ್ರೆ, ನಮ್ಮನ್ನ ಕತ್ತಲೆಯಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಓ ದೇವ್ರೆ, ನಮ್ಮನ್ನ ಸಾವಿನಿಂದ ಅಮೃತದ ಕಡೆ ಕರೆದುಕೊಂಡು ಹೋಗು ಅನ್ನುವಂಥ ಸುಜಾತ ಮತ್ತು ವಿನಾಯಕ್ ಅವರ ಕೂಗು ಆ ದೇವರಿಗೆ ಕೇಳಿಸ್ತೇವೆ. ಇದು ನಮಗೆಲ್ಲರಿಗೂ ಒಂದು ಬರಿಸಿಡಲು ಬಡದಂತಹ ಒಂದು ಕ್ಷಣ. ನಮಗೆಲ್ಲ ಗೊತ್ತಿದೆ, ಜೂನ್ 3ನೇ ತಾರೀಕು ಗುಡುಗು ಸಿಡಿಲು ಸಮೇತ ಮಳೆ ಬರ್ತಾ ಇತ್ತು. ಅವತ್ತು ಮರನೇ ದಿವಸ ನಾವು ಒಂದು ಇಂಥ ಕ್ಷಣವನ್ನ ಎದುರು ನೋಡ್ತೇವೆ ಅಂತ ಹೇಳಿ ನಾವು ಮನಸ್ಸಿನಲ್ಲಿಯೂ ಅನ್ಕೊಂಡಿರ್ಲಿಲ್ಲ. ನಾವು ಎಷ್ಟೋ ಜನ ಒಂದೇ ದಿವಸದಲ್ಲಿ ಹುಟ್ಟಿರೋದನ್ನು ಕೇಳಿದೀವಿ, ಒಂದೇ ದಿವಸ ದಂಪತಿಗಳು ಸಾವಿನಲ್ಲೂ ಒಂದಾಗಿರೋದನ್ನು ಕೇಳಿದೀವಿ. ಈ ಇಬ್ಬರು ದಂಪತಿಗಳು ಹುಟ್ಟಿನಲ್ಲೂ ಒಂದಾದ್ರು. ಇಬ್ರು ಅಕ್ಟೋಬರ್ 3ರಂದು ಇಬ್ರು ಜನಿಸಿದ್ರು. ವಿನಾಯಕ್ ಅವರು 69 ಅಕ್ಟೋಬರ್ 3ರಂದು ಜನಿಸಿದ್ರು, ಮತ್ತು ಅದೇ ರೀತಿ ಸುಜಾತ ಅಕ್ಟೋಬರ್ 3 72ರಂದು ಜನಿಸಿದ್ರು. ಅವರ ವಿವಾಹ 26 ನವೆಂಬರ್ 95ರಂದು ಗದಗ್ನಲ್ಲಿ ನಡೆದಿತ್ತು. ನಾವೆಲ್ಲ ಅದಕ್ಕೆ ಸಾಕ್ಷೀಭೂತರಾಗಿದ್ವಿ. ಜಗದ್ಗುರುಗಳು ಆಶೀರ್ವಚನವನ್ನು ನೀಡಿದ್ರು. ಅದೇ ರೀತಿ ಅವರು 98ರಲ್ಲಿ ಬೆಂಗಳೂರಿಗೆ ಬಂದರು. ಆಮೇಲೆ ಅವರು ವಿನಾಯಕ್ ಅವರು LNT ಮತ್ತು ಕಿಂಡಲ್ ಸಿಸ್ಟಮ್ಸ್, ಟ್ರೈಜಿನ್, HP, ಇಕಾ+, 1X ಸೊಲ್ಯೂಷನ್ಸ್, ಕನ್ವರ್ಸ್ ಗ್ಲೋಬಲ್, ಈಗ ಕಡೆಯದಾಗಿ ಕನ್ವರ್ಸ್ ಗ್ಲೋಬಲ್ ಅಂತ ಒಂದು ಸಂಸ್ಥೆಯನ್ನ ಕಳೆದ 4 ವರ್ಷಗಳಿಂದ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಅದರ ಒಂದು CTO ಹಾಗೂ CEO ಕೂಡ ಅವರಾಗಿದ್ರು. ಸುಜಾತ ಕೂಡ ಕಮ್ಮಿ ಇಲ್ಲ. ಇನ್ಫೋರಾ ಅಂತ ಒಂದು ಸಂಸ್ಥೆಯನ್ನ ಬೆಂಗಳೂರಿಗೆ ಬಂದ ತಕ್ಷಣ 2000 ಆ ಸಮಯದಲ್ಲೇ ಒಂದು ಹುಟ್ಟು ಹಾಕಿದ್ರು. ಅದೇ ರೀತಿ ಅವ್ರಿಗೆ 2 ಮಕ್ಕಳು. ಆ 2 ಮಕ್ಕಳಿಗೆ ಇಂಥ ದುರ್ಗತಿಯನ್ನ ಒಂದೇ ಕ್ಷಣದಲ್ಲಿ ತಂದೆ ತಾಯಿಯನ್ನು ಈ ಒಂದು ಅಕಾಲಿಕ ಮರಣವನ್ನ ನೀಡಬಾರ್ದಾಗಿತ್ತು. 11 ಜುಲೈ 97ರಂದು ಆದಿತ್ಯ ಹುಟ್ಟಿದ್ಲು.
ಅವಳೀಗ ಪ್ರೊಡಕ್ಟ್ ಡಿಸೈನಿಂಗ್ ಅಲ್ಲಿ ಒಂದು ಡಿಗ್ರಿಯನ್ನು ಪಡೆದುಕೊಂಡು ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅದೇ ರೀತಿ 25 ಡಿಸೆಂಬರ್ 2004ರಂದು ಈಶಾನ್ ಅನ್ನುವ ಪುತ್ರನಿಗೆ ಜನ್ಮವನ್ನು ನೀಡಿದಂತಹ ಈ ದಂಪತಿಗಳು ಕೊನೆಗೆ 4ನೇ ತಾರೀಕು ಜೂನ್ರಂದು ಸಾವಿನಲ್ಲೂ ಒಂದಾದಂಥ ಈ ಜನ್ಮದ ಜೋಡಿ ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಾರೆ. ಅದೇ ರೀತಿ ಬೆಂಗಳೂರಲ್ಲಿ ಅವರು ಹೊಸ RPR ಲೇಔಟ್ ಅಂಜನಾಪುರದಲ್ಲಿ ಮನೆಯನ್ನು ಕಟ್ಟಿ 19 ವರ್ಷಗಳವರೆಗೆ ಒಂದೇ ಮನೆಯಲ್ಲಿ ಹೊಸ ಮನೆಯನ್ನು ಕಟ್ಟಿ ವಾಸವಾಗಿದ್ರು. 7 ವರ್ಷ LNTಯಲ್ಲಿ ಕೆಲಸ ಮಾಡಿದಂಥ ವಿನಯ್ ಇವಾಗ ಇಕಾ ಪ್ಲಸ್ ಅಲ್ಲಿ CTO ಆಗಿ ಈಗ CEO ಆಗಿ ಸಂಸ್ಥೆಯನ್ನ ಹುಟ್ಟುಹಾಕಿ ಬಹಳಷ್ಟು ಕನಸುಗಳನ್ನ ಕಂಡಂಥ ಆ ಜೋಡಿ. ಇವ್ರ ಬಗ್ಗೆ ನನಗೆ ಹೇಳ್ಕೊಳಕ್ಕೆ 1.5 ಗಂಟೆ ಸಾಲೋದಿಲ್ಲ. ಆದ್ರೆ ಬಹಳಷ್ಟು ಜನ ಮಾತಾಡ್ಬೇಕಾಗಿರೋದ್ರಿಂದ ನಾ ಬಹಳ ಸಮಯವನ್ನು ತಗೊಳ್ಳೋದಿಲ್ಲ. ಅವಳು ಅವ್ರದ್ದು ಒಂದು ವಿಶೇಷ, ಈಗ ನಾವು ಯಾರಾದರೂ ನಮ್ಮಿಂದ ದೂರವಾದ್ರೆ ಅವರ ಗುಣಗಳ ಬಗ್ಗೆ ಮಾತಾಡ್ಬೇಕು, ಒಳ್ಳೆಯ ಗುಣಗಳ ಬಗ್ಗೆ. ಯಾರ್ದು ಹತ್ರ ಇರ್ಲಂತ ಒಂದು ವಿಶೇಷವಾದ ಗುಣ ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾನೆ. ಅಂತಹ ಗುಣ ಸುಜಾತನಲ್ಲಿ ಒಂದಿತ್ತು, ಅದೇ ರೀತಿ ವಿನಾಯಕ್ ಅವರಲ್ಲಿ ಕೂಡ ಒಂದಿತ್ತು. ಸುಜಾತ ವಿಶೇಷ ಗುಣ ಏನಂದ್ರೆ ಯಾರು ಬೇಕಾದವ್ರಿರ್ಲಿ, ಪರಿಚಿತರಿರ್ಲಿ ಅಪರಿಚಿತರಿರ್ಲಿ, ಸೀದಾ ಹೋಗಿ ಹೆಸರಿಡಿದು ಮಾತಾಡ್ಸೋದು. ಫಾರ್ ಎಕ್ಸಾಂಪಲ್ ವೈಶಾಲಿ ಅವ್ರ ಲೈಫಲ್ಲಿ ಫಸ್ಟ್ ಟೈಮ್ ವೈಶಾಲಿ ಹೆಂಗಿದಿ, ಆರಾಮದಿ, ಈ ರೀತಿ. ಆದ್ರೆ ಅದೇ ಮಾತು ನಾವು ಬೇರೆ ಯಾರ ಸುಜಾತನ ಬದಲಿ ಬೇರೆ ಯಾರ ಮಾತಾಡಿದ್ರೆ ಅವ್ರಿಗೆ ನೋವಾಗುತ್ತೆ. ಏನಪ್ಪ ಫಸ್ಟ್ ಟೈಮ್ ಬಟ್ಟಾಗಳ ನನಗೆ ಹೆಸರಿಡಕ್ಕೆ ಕೂಗ್ತಾಳ ಅಂತ ಹೇಳಿ. ಬಟ್ ಸುಜಾತ ವಿಷಯದಲ್ಲಿ ಹಂಗೆ ಆಗ್ತಿರ್ಕಿಲ್ಲ. ಯಾಕೆಂದ್ರೆ ಆ ಬಾಂಧವ್ಯದಿಂದ ಆತ್ಮೀಯತೆಯಿಂದ ಮಾತಾಡ್ತಿರ್ಲು, ಯಾರಿಗೂ ಬೇಜಾರಕ್ಕಿಲ್ಲ. ಸಣ್ಣವ್ರಲ್ಲಿ ದೊಡ್ಡವ್ರಲ್ಲಿ ಹೆಸರಿಡಕ್ಕೆ ಹೋಗ್ತಿದ್ಲು. ಮನೆಗೆ ಹೋದಾಗ ಎಷ್ಟು ವಿಷಯ ಅಂತ ಹೇಳಿರಿ. ಮನೆಗೆ ಹೋದಾಗ ನಾವು ಬಾಗಿಲಿಗೆ ಹೋದ ತಕ್ಷಣ ಪಾಲ ಊಟ ಅಡಿಗೆ ಮಾಡಿಲ್ಲ, ಪಾರ್ಸಲ್ ತೊಂಬ, ಈ ರೀತಿ ಒಂದು ಸಂಬಂಧ. ಕಳೆದ ನಾವು ಹಾಸ್ಟೆಲ್ನಾಗಿದ್ದಾಗಿಂದ ಇಲ್ಲಿವರೆಗೂ ರಕ್ಷಾ ಬಂಧನ ರಾಖಿಯನ್ನು ಕಟ್ಟುವುದರ ಮೂಲಕ ಸಹೋದರತ್ವವನ್ನು ಕಾಯ್ದುಕೊಂಡಂಥ ಸುಜಾತ. ಇನ್ನು ವಿನಯ್ ಬಗ್ಗೆ ಹೇಳುದಾರೆ, ದೇವರಂಥ ಮನುಷ್ಯ. ಅವ್ರ ಮನೆಯವರೆಲ್ಲ ಹೇಳ್ತಿದ್ರು ಅವ ಬಹಳ ಚಿಕ್ಕವನಿದ್ದಾಗ ಬಹಳ ನಾಟಿ ಉಡಾಳಾಗಿದ್ದ ಅಂತ ಹೇಳಿ. ಬಟ್ ನಮ್ಗೆ ನಂಬಕ್ಕಾಗಲ್ಲ, ಮಾತೇ ಆಡ್ತಿರ್ಲಿಲ್ಲ ಆ ಮನುಷ್ಯ. ಬಹಳಷ್ಟು ಏನಾದರೂ ಅವ್ರಿಗೆ ನಮ್ಮ ವಿಚಾರ ಸರಿ ಅನ್ನಿಸ್ಲಿಕ್ಕೆ ಸುಮ್ಮನೆ ಇದ್ಬಿಡೋದು. ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗೆ ಒಂದು ಮುಗುಳ್ನಗು ಕೊಡುವಂಥ ಒಂದು ಸ್ವಭಾವ. ಇಂಥ ಒಂದು ದಂಪತಿಗಳನ್ನ ನಾವಿವತ್ತು ಕಳೆದುಕೊಂಡಿದ್ದೀವಿ. ಆ ದೇವರು ಇಬ್ಬರು ನೀಲ್ಗುಂದ್ ಮತ್ತು ಮುಂಗರವಾಡಿ ಪರಿವಾರಕ್ಕೆ ಈ ಒಂದು ನೋವನ್ನ, ಕಷ್ಟವನ್ನ, ದುಃಖವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ, ನಮ್ಮ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ನೇಹಾವಲಕದ ಟ್ರಸ್ಟಿ ಆಗಿದ್ದು ಸುಜಾತ. ಆ ಟ್ರಸ್ಟಿ ಆಗೋದ್ರ ಮೂಲಕ ಎಲ್ಲ ವನಿತಾ ಲೋಕವನ್ನು ಕಟ್ಟಿ ಕಳೆದ ತಿಂಗಳಷ್ಟೇ, ಒಂದು ತಿಂಗಳ ಹಿಂದೆ 6ನೇ ತಾರೀಕು ಅನ್ಸುತ್ತೆ, 6ನೇ ತಾರೀಕು ಮೇ, ಸೇವಿಂಗ್ ಮೆಷಿನ್ ಅನ್ನ ಡೊನೇಟ್ ಮಾಡಿ ಕೆಲವು ಉದ್ಯೋಗ ಇಲ್ಲದವರಿಗೆ ಉದ್ಯೋಗವನ್ನ ಕೊಡುವಂತ ಒಂದು ಕೆಲಸದಲ್ಲಿ ಅವಳು ತನ್ನನ್ನು ತೊಡಗಿಸಿಕೊಂಡಿದ್ಲು ಅಂತ ಹೇಳಕ್ ಹೆಮ್ಮೆ ಅನ್ಸುತ್ತೆ. ಇನ್ನೂ ಅನೇಕ ಘಟನೆಗಳಿದಾವೆ. 2 ಘಟನೆಗಳ ಹೇಳೋದ್ರ ಮೂಲಕ ನನ್ನ ಮಾತುಗಳು ಮುಗಿಸ್ತೇನೆ. ಇನ್ನೊಂದು, ಕೋವಿಡ್ ಟೈಮ್ನಲ್ಲಿ 24/7 ಲೈಫ್ ಲೈನ್ ಸಪೋರ್ಟ್ ಅನ್ನ ಸುಜಾತ ಲೀಡ್ ಮಾಡಿದ್ರು. ಲೈಫ್ ಲೈನ್ ಸಪೋರ್ಟ್ ನಲ್ಲಿ 24 ಗಂಟೆ ಅವ್ರು ಶಿಫ್ಟ್ ಮಾಡಿದ್ರು. ಎಲ್ಲ ಬರೀ ಲೇಡೀಸ್, ವನಿತಾ ಲೋಕ ಅಂದ್ರೆ UKSSL ಮಹಿಳೆಯರು. ಆ ಮಹಿಳೆಯರೆಲ್ಲ ಸೇರಿ 24/7 ಪ್ರತಿಯೊಬ್ಬರು ಅವ್ರು ಟೈಮ್ ಶಿಫ್ಟ್ ಹಾಕೊಂಡು ಮಿಡ್ ನೈಟ್ ಎನಿ ಟೈಮ್ ಕಾಲ್ ಬರಲಿ, ಬೆಡ್ ವ್ಯವಸ್ಥೆ ಇರಬಹುದು, ಆಕ್ಸಿಜನ್ ಕಾನ್ಸಂಟ್ರೇಟರ್ ವ್ಯವಸ್ಥೆ ಇರಬಹುದು, ಆಮೇಲೆ ಹಾಸ್ಪಿಟಲ್ ಅಡ್ಮಿಷನ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಇದೆಲ್ಲ ಸೌಕರ್ಯಗಳನ್ನ ಪ್ರತಿಯೊಬ್ಬರಿಗೂ ಧೈರ್ಯವನ್ನು ತುಂಬ್ತಾ ಇದ್ಲು. ಇಲ್ಲಿ ಕೂಡ ಸಾವಿನಂಚಿನಲ್ಲಿ ಇದ್ದಾಗ ಕೂಡ ನಾವು ಕೇಳ್ಪಟ್ಟಂಗೆ ಬೆಳಗಿನ ಜಾವ 6 ಗಂಟೆವರೆಗೂ ಮಿಕ್ಕಿದವರಿಗೆಲ್ಲ ಧೈರ್ಯ ತುಂಬ್ತಿದ್ಲು. ಅವ್ರು ಹೆಂಗ್ ಬಿಟ್ಟು ಹೋದ್ರು ಅನ್ನೋದು ನಮಗೆ ಬಹಳ ಒಂದು ಗೋಚರಿಸದ ಒಂದು ಸತ್ಯವಾಗಿದೆ. ಆ ಭಗವಂತನಲ್ಲಿ ಅವರ ಒಂದು ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡುವಂತಹ ಶಕ್ತಿ ಬೇರೆಯವರು ಕೂಡ ಅವರಿಂದ ನಾವು ಕಲಿಯೋಣ ಅಂತ ಹೇಳ್ತಾ, ಈ ಸಮಾಜಮುಖಿ ಚಟುವಟಿಕೆ ನಮ್ಮನ್ನೆಲ್ಲ ತೊಡಗಿಸ್ಕೊಂಡ ಸುಜಾತ ಮತ್ತು ವಿನಯ್ ಅವರನ್ನ, ಅವರು ದೈಹಿಕವಾಗಿ ಇಲ್ಲದೆ ಇದ್ರು ಅವರ ಒಂದು
ಏನು ಒಳ್ಳೆಯ ಗುಣಗಳಿತ್ತು ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಎರಡು ಮಾತಾಡಿ ವಿದಾಯ ಹೇಳಿ ಧನ್ಯವಾದಗಳು. ಧನ್ಯವಾದಗಳು ಗಂಗಾಧರ್. ಈಗ ಎಲ್ಲರೂ ಸೇರಿ 1 ನಿಮಿಷದ ಮೌನಾಚರಣೆಯನ್ನ ಮಾಡೋಣ. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಜನರಿಗೆ ಅವರು ಮನೆಯವರಿಂದ ಶುರು ಮಾಡಿಕೊಂಡು ಆಮೇಲೆ ನಮ್ಮ BB ಕಾಲೇಜಿನ ಪ್ರೊಫೆಸರು ದೇಸಾಯಿ ಸರ್ ಎಲ್ಲ ಮಾತಾಡ್ತಾರೆ. ಆಮೇಲೆ ಕೆಲವೊಬ್ಬರು ತಮ್ಮ ಅಶ್ರುತರ್ಪಣವನ್ನು ನೀಡಲಿಕ್ಕೆ ಇದ್ದಾರೆ. ಈಗ ಮೊದಲನೇದಾಗಿ ನಾವು 1 ನಿಮಿಷದ ಮೌನಾಚರಣೆಯನ್ನು ಮಾಡೋದ್ರ ಮೂಲಕ ನಮ್ಮೆಲ್ಲರ ನೆಚ್ಚಿನ ಸಹಪಾಠಿಗಳು, ಸ್ನೇಹಿತರು ಅವರಿಗೆ ದೇವರು ಸದ್ಗತಿಯನ್ನು ಒದಗಿಸಲಿ ಅಂತ ಹೇಳಿ ಪ್ರಾರ್ಥಿಸೋಣ. Oli, we can start. Oli, you're on mute. Yes. ಆಫ್ ಮಾಡಿದ್ರನ ಮೋಟ್ರ್? ಅಪ್ಪಾಗ ಮಾಡೋಣ ಆಫ್. ಓಂ ಶಾಂತಿ. ಧನ್ಯವಾದ. ಇವಾಗ ಅವ್ರ ಮನೆಯವ್ರ ಕಡೆಯಿಂದ ಶ್ರದ್ಧಾಂಜಲಿ ನುಡಿಗಳನ್ನು ತಿಳಿಸ್ಬೇಕು. ಈಗ ಮುಂಗರವಾಡಿ ಮೇಡಮ್ ಮತ್ತು ಅನಿಲ್ ಸರ್ ಅವರು ತಮ್ಮ ಮಾತುಗಳನ್ನ ಹೇಳ್ಬೇಕಂತೇಳಿ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿ ಇರ್ಬೇಕು. ಮಾತಾಡೋಷ್ಟು ಬಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿರಿ. Hope everybody is able to hear my voice. Yes, madam. Yes. I can't believe I'm sitting here on this occasion and talking on the tribute to my brother, myself. It's a very strange thing I'm feeling. Very strange. I'm not able to understand what's happening. Is it real? I wish it was a dream, long dream. I cannot express how I'm feeling. Very strange. On that fateful incident which took away my brother and his wife from all of us. It has created a big void in our family, in our life. A colossal loss. A void which cannot be filled with anything. He was a big support for everybody. He was very passionate about trekking. In recent past, at least he did many treks. Last year itself, this year itself, he did Seychelles trekking twice a month. In a single month, he did Seychelles trekking twice, and I have seen how it is. It's a 46 kilometers of trekking, the most difficult trekking. And he went to Tirupati by walk, Shabrimalai. He was very passionate.
And he was a reason for me to even go to Seychelles. He took me also, my sister and me, to Seychelles trekking, and I saw him how he was helping others to finish their treks. If he wished, he would have finished earlier. I was one of the Seychelles, one of the treks, that is Seychelles trekking. I think 3-4 years ago. I remember. If he had wished, he could have finished it earlier, but he didn't. He was accompanying the last person in the trek, so that that person will finish the trek without any problem. And he was only 1.5 years younger to me. So as we were more friends than siblings. As kids, we fought for so many things. At the same time, we shared our whatever was given to eat. We shared. We cared for each other. As even as kids, our parents used to test us. Call one of them, one of us, and they used to give some sweets to eat and test whether test us. We used to ask whether the I used to ask whether my brother has eaten. My brother used to ask whether sister has eaten. That was a bonding we had from the childhood. He was quite naughty, very very naughty, as a kid. He used to climb the tree just like that within no time. He used to climb the big rocks within no time. He used to fall down, he used to get hurt many times, but never complained about it. Never complained that it's painful, it's paining. Now he has left today. He has left all of us with the pain, the same pain. Even if he was not having the pain, I used to feel the pain when he got hurt. The same thing he has done now. He left us with the pain that he has not complained. He did not get the chance to complain. I don't know how he must have felt, what he must have gone through in whatever number of hours he has lived that fateful event. As far as I heard, I think he must have lived for 30 hours or so. He must have borne that pain. He must have thought about his kids and struggled to save his life. That is more painful. Everything must have flashed in front of his eyes. His mom, sisters, kids, what kids will do. Because his wife, Sujata, had passed away earlier in front of him. According to the information that we have gathered, she gave up earlier than him. So he knew he is the only person to take care of his kids if he survived. He must have struggled a lot. What pain he must have gone through. What about my kids? About Sujata, such a sweet natured girl, very helpful. The humor she had, hats off to her humor. Even in this, may it be a serious, environment, she used to just ease it out, just with her humor. Such a talented lady. Almighty did not give her more years to him.
They were big support for all of us. The kids, both of them, Vinayak and Sujata, have left 2 kids behind them, a girl and a boy. Daughter is working in Indian Institute of Science, Bangalore, in a startup. This year, he was thinking of getting her married off. His wish remained. Son is studying in RB College. He is studying in first year engineering. I wish to support them full heartedly, wholeheartedly, as I supported my kid. As like my kid, I want to I wish to support them. I pray God, I pray Almighty to give me strength and wisdom to support them wholeheartedly. With this, I pray peace to the departed soul. Thank you. Prakash. Prakash. Yeah. You can understand, madam, it's very hard time for all of us. It's quite unfortunate incident. Yeah. Now, shall I request Aditi. Aditi to share some of her thoughts, please? Aditi, please join the call. Aditi, unmute and speak, please. We are all waiting for you. Ishan. Yeah. I'm sorry, I won't be able to be on a. Ishan right now is No, anyone is okay. Aditi, you can speak. No problem. Thank you. yeah. So we are all here. So Please. I don't know really what to say, how to begin. My parents they still are the support and my strength, along with the amazing friends that they like have gathered in their life, and I can only get strength and from the family and friends that they have left behind for me and Ishan. And yeah, like it's what do I say? I don't know. We're still it's going to be the etched in for a lifetime. We don't feel that they are not with us. Physically they're not, yes. But otherwise everything around us that we see, that we do, we can still hear them talk. And my mom singing, she has such a beautiful voice. And dad always being there to support her. So just looking at the way that they have been with us and with their friends and everything, like everything we do and see, like we only remember them and we only take their strength to move on in life. Uh, I don't know. Like I always feel, what would my parents have done if they had seen this kind of situation? So they would always ask I know my father. We all know my father. The only thing they would say is, okay, yes, this is not good, whatever has happened, but all you can do is what best you can do now, from now, move on. So what next? So I keep thinking and telling myself that, and even my brother, that we need to take the strength and keep their blessings with us and see what we can do the best and what they have entrusted on us. So we'll keep that going forward. So that's all I can say. Yeah.
Thanks, Aditi. Thanks for sure. We rest assured that we're all with you. We are sharing the grief, and the entire AKSL family and BUB alumni people, our beloved lecturers and the staff, everybody are with you, and we'll be there with you. Thanks, Aditi. Then Deepali madam can speak some words. Yeah. Yeah, thank you. Yeah, thank you for keeping this. And as my sister said, I don't know, really, this is unbelievable that we are you able to hear me? Yeah, Yeah. we are. So it's unbelievable that I'm talking in this for like a condolence for my brother. This sadness is like a deep well, which it's like a never ending, which can never end for us. It'll always be there within us. Whatever we are doing is just we are doing outside, but we are internally always. Okay. So I really don't know what to say. I mean, he was a biggest support for me, at least. I mean, he used to guide me in everything, even the smallest thing I had any issue. I used to just call him and he'll just give the perfect advice. Like I'll just blindly follow it. I don't have to think anything beyond that once he gives me. He would even maintain so many of my documents that I give him, and he had better. He used to give me within a second the things that I didn't have of myself. And it was like overwhelming to know during when we were in Bangalore now that he has touched so many lives in such a great way. It was really overwhelming for us, which we were so many things we were not aware of. Yeah, and we all are there for the kids always as a support. But we lost our support. As my sister has already said everything that I had to say. Rest. Thank you. Thank you, ma'am. So, shall I move on to the next? Yes. I request our beloved sir, Desai sir, to say a few words from his side. Prayers for the departed soul. I also pray God to give the family the strength to sustain the loss and manage the loss. First time I got this information from Gangadhar's post, and I called up Anil. I did not want to disturb Vaishali because I knew she would already be highly disturbed. Very unfortunate thing. See, I knew about Vinayak going out for treks, for a number of treks. Whenever I've met him, he has told he's either going or he'll come back from some trekking and so on. Very unfortunate that this thing happened. Sujata at least was a direct student of mine. I've known her from the student days. Very active girl from her student days. And then subsequently, we have met on many professional occasions. And particularly our alumni meets. See, in all the alumni meets that we had in Bangalore and at Hubli, both of them have played a very active role. In fact, in the preparatory meetings that we used to have, I remember
having told Sujata, look, you are the only lady in this meeting, then she would call up others and get others to join the meeting. Very dynamic, very lovely couple. Vinayak, as Gangadhar said, wasn't talking much, but a silent worker. I know that he has been involved in changing the lives of many people. They have got into social service, and what I've observed is very dynamic nature, very active all the time, and very highly supportive. These three things, at least, I have backed with both of them very, very strongly. I feel very bad that they will not be here anymore, but I observed also that Aditya has taken it very nicely. These are stone hard things. I mean, harder than stone. Harder than stone. But we move on. And as Prakash also said, that the entire family is there with the entire family of BVB, and the Alumni Association is there with the family. We will all work to support the family. Sorry, there was a slight disturbance. All of us will have to see how to support the family. I know Aditi is already working, and her brother is studying. In fact, I had called up Prabha Elmadi just a few minutes earlier and then asked her about the kids. And then I came to know that son is studying in RV College. Then I told her, I came to know that she has been taken by Sujata's sisters to either Davangere or Gadag and all that. Then I told Prabha, please see that the boy gets back to college immediately, because he can't afford to miss classes now. This is peak time for the students. 1 hour missed by him would mean that he would require 3 to 4 hours to cover that. So I requested Prabha to talk to Sujata's sisters and see that the boy gets back to the college immediately. We'll have to see how we can support them collectively. Maybe we can have some group or something like that to see how they can be supported on a regular basis, so that we can minimize the feeling of loss as far as these kids are concerned. I think Gangadhar has a very good approach for putting people together for such things, as he has been doing earlier on many occasions for the North Karnataka Association or the entrepreneurship meetings and so on. We all talk of systems in the corporate world. It will be good if a team forms a system for taking care of such cases. I think the Alumni Association also can pitch in for taking care of such cases. It should not be that we just
forget, and then afterwards say, oh, okay, that happened, and so on like that. I request Gangadhar's team to form a system for this, and we will support full scale. And sorry, for all of us, this is another learning, I think. Whenever trekking is there, all of us have to be much more cautious, look at things more holistically, and take many more precautions to ensure that such things don't happen in future. With that, I would like to say prayers for the departed soul, and prayers for the family. And the family can rest assured that we are there to support them full scale. Full scale, believe me, from all angles. Support from all angles. Okay, thank you. Thank you all. Thank you, sir. Sorry for interrupting, Prakash. Just would like to give whatever suggestion our beloved sir had given to us. I would like to, on behalf of BUB alumni and on behalf of UKSL family of 500 families, I would like to state that, we'll definitely support both the kids to the best possible extent for any reason, any point in time. There are a lot of friends staying, who are neighbors, they're very close. Prabha, Adamali, Giri, Arun, but a lot of people are there. And we entire 500 family members of UKSL are there with you. You need not have to worry. This is the first statement for anything and any point in time. This is number one. On behalf of UKSL, I would like to give this information, share this information with you. Second point, Desai sir, I'm looking because now we wanted to launch some project in the name of Vinayak and Sujata, but unfortunately we could not come to a conclusion because we'll definitely consult with, Vinayak Munguradi family like Vaishali, Deepali, Anil sir, as well as Sujata families, and we would like to, because we wanted to, their name should not get deleted so that they would become, we can call immortal. In Kannada, it is Amara. In that direction, we are thinking. We would like to seek your advice and suggestions in this regard, sir. Thank you. Thank you, sir. Yes, it's Thank always you. open for this. Yeah. Yes. Thank you, sir, and thank you, Gadar. Now, may I request Mr. Subramanian, sir, to address the meeting here. Subramanian, sir, you are there. My pranams to the departed souls. Can you hear me? Yes, sir. Yeah. Both Vinayak and Sujata, both of them are our BUB alumni and also trustees of Uttara Karnataka Sneha Loka. Both passed away on 4th June. Also, Gangadhar told both their birthdays also on the same day and they also on the same day. I didn't know them in the college because there is almost nearly 10 years gap from the date I passed out and them. I came to know about them from Uttara Karnataka Snehaloka. I like this organization and I was regularly attending the annual events. At that time, I used to meet them. But on other occasions, I had no other occasion to interact with them. But recently, when we all worked, most of us in this group also were part of it. When we conducted a BUB Diamond Jubilee event in the college, almost some 3 months, more than 3 months preparation happened at that time. I had more opportunity to interact both of them.
In fact, Gangadhar Wali, I remember any occasion, if there is any complex task, no, Sujata will do this. He used to tell her name. I remember. Both Sujata and Vinayak gave really big contribution for our Diamond Jubilee celebrations. I noticed them very friendship loving people whenever I visited the Snehaloka events. In fact, last year I also attended one full day in a resort. The Snehaloka had organized a full day event. And this was also very evident when I visited to pay my last respect on the day of funeral. That entire crowd was only friends. The first time I saw, it was full of only friends. Right from the road beginning, I started seeing friends gathered there. The memories we all have, we cherish for a long time. May the souls of departed souls rest in peace. May God give enough strength to family members to bear this irreparable loss. May God bless the children and give them guidance. And Gangadhar already has stated, Professor has suggested from Alumni Association, we are all with the children. I offer our Shraddhanjali to both Vinayak and Sujata. Thank you. ನಮಸ್ಕಾರ ಸರ್, ಥ್ಯಾಂಕ್ ಯು. ಕನ್ನಡದಲ್ಲಿ ಒಂದು ಮಾತಿದೆ, ಶರಣರ ಜೀವನವನ್ನು ಮರಣದಲ್ಲಿ ನೋಡುವಂತ. ಇಟ್ ಈಸ್ ಶೋಯಿಂಗ್ ದಟ್ ಡ್ಯೂರಿಂಗ್ ದ ಫ್ಯೂನರಲ್ ಟೈಮ್ ಆಲ್ಸೋ, ಮತ್ತು ಇವತ್ತು ಕೂಡ ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇಂಡಿಯಾ, ಸಿಂಗಾಪುರ್ ಆಯಿತು, ಆಮೇಲೆ USA, ಸುಮಾರು ಎಲ್ಲ ಜನ ಅವರ ಪ್ರೀತಿಯಿಂದ ಈ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಹೀಗಾಗಿ ನಾನೀಗ ಸಿಂಗಾಪುರ್ನಲ್ಲಿರ್ತಕ್ಕಂಥ ರಾಜು ಪಾಟೀಲ್ ಅವರಿಗೆ ಆಮಂತ್ರಣ ಕೊಡ್ತೇನೆ. ಅವರು ಒಂದೆರಡು ಮಾತು ಹೇಳ್ಬೇಕಂತ ಕೇಳ್ಕೊತೀನಿ. ನಮಸ್ಕಾರ. It's a sad. Switch on video. I think I have switched on video. I don't know whether you are able to see me. Yeah. Yes. We can. Yeah. You can, Raj. Okay. Sorry, I'm outside. So, but then I just wanted to be here for this for this moment. See, ಬಹಳ ಜನ ಬಹಳಷ್ಟು ಮಾತಾಡಿದಿರ, ಸಾಕಷ್ಟು ವಿಷಯಗಳನ್ನು ಹೇಳಿದಿರ. ನಾನು ಮತ್ತೆ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. But I just want to say one thing about Vinayak and Suji. I never called her Sujata. So we had so much of association, right? Right from the days like, Gangadhar only talked about Info Era and then we started together. I mean, the thing which I want to say about them is, what a wonderful couple they were. And it's such a sad thing that, we lost them. Lot of things to talk about both of them. ಸಾಕಷ್ಟು ಮಾತಾಡಬಹುದು, ದಿನ ಸಾಕಾಗಲ್ಲ, ರಾತ್ರಿಗಳು ಸಾಕಾಗುದಿಲ್ಲ. ಎಷ್ಟೊಂದು ದಿನ ರಾತ್ರಿ ನಾವು ಒಟ್ಟಿಗೆ ಕಳೆದಿದ್ದೀವಿ. ಬೆಂಗಳೂರಿನಲ್ಲಿ ನಾವು 1999 2000ರಲ್ಲಿ Infora ಶುರು ಮಾಡಿದಾಗ, ಅದಕ್ಕಿಂತ ಮುಂಚೆ ವಿನಾಯಕ್ ನನ್ನ ಕ್ಲಾಸ್ಮೇಟ್. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಇದ್ದ ನಾವು ಜೊತೆಗೆ ಬಂದ್ವಿ. ಅಲ್ಲಿಂದ ನಮ್ಮ ಪಯಣ, ಅವರು ಇಲ್ಲಿಗೆ ನಮ್ಗೆ ನಮ್ಮ ಮನೆಗೂ ಸಹ ಭೇಟಿ ಮಾಡಿದ್ರು ಸಿಂಗಾಪುರಲ್ಲಿ. ಇನ್ಫ್ಯಾಕ್ಟ್ ಸುಜಾತ ಅವ್ರ ಪೇರೆಂಟ್ಸ್ ಸಹ ನಮ್ಮ ಮನೆಗೆ ಬಂದಿದ್ರು. But again, these are all some things which are like, which has happened in the past. So I don't know what to say, because it's been such a loss. Such a loss personally. I've hardly come out of it. In fact, I still struggle to basically comprehend the fact that they are not there. And only thing I want to say and reiterate, as everybody has been saying that, right? We have to be the pillar of strength for the kids. I think, what has happened, unfortunately, nobody can reverse it. Suji and Vinay, we used to call him, are not there, but we should be there for the kids.
no matter what happens in the future, right? They should draw the strength from this crowd, which is there today, and many more. I guess many more wanted to join, may not be some reasons they're not able to join, but then here is an oath which we all can take, right? Of basically we cannot replace them, but kind of be the strength to both of them, and then Aditi and Ishan. It was so uh, unfortunate that it continues to be that way, and it will be always will be like that in your life. But don't you kind of get disheartened by this. Take the strength from what you are seeing, hearing, and these are not just words. Believe me, we will be there as a pillar of strength for you. Again, I'll not take much of time. I know there are many people to talk. So from the bottom of my heart, it's heartfelt condolences. At the same time, also, I want you to be to understand that Aditi and Ishan specifically, to that please draw the strength. Get out of this as soon as you can, which is very important, and continue to be the good kids you were. A lot of memories associated with that, but there's some other time which we can always cherish about that. And thank you, Wali and Rajgoli, for basically inviting me for this one. Again, I don't know. I probably have not talked in a particular sequence. I don't know what to say either. So thanks for the opportunity, and then I again wish and pray to the God that uh, give them the sadgati they deserve, and for the departed souls. And thank you, and then yeah, that's all I can say. Thank you, Raju. Yes, your thoughts are like we all share the same thoughts. Yes. Now, may I request from USA, from our friends have joined, so I request so Rajendra Galgali to share his thoughts, please. Thank you. Thank you for the opportunity. Can you guys hear me okay? Yes. I know we are all still processing that Vinayak and Sujata have moved on to a different universe to attend what I call as the calling of the Almighty. Vinayak and Sujata were not just my friends, but for many of us, through their actions, they embodied the essence of humanity and spirituality. I always felt that they were trying to understand life's deeper meaning and were on the upper echelons of their spiritual journey through their passion for trekking. They were experiencing life through nature, and trekking to various places was simply a means to achieve that and climb the ladder of spiritual awakening. And through that, I felt they were truly giving back to the community. Their actions of serving the community and helping others without seeking any recognition at any point of time was the hallmark of their life. My personal friendship with Vinayak and Sujata dates back to my BVB days. Vinayak and I were classmates, and I had the fortune or the misfortune of not only being a friend to Sujata, but I also was her lecturer for a brief period of time. Vinayak, on one hand, as many of you expressed, was very humble, very unassuming, but I saw from close quarters his intellectual prowess was unmatched in my class. His own creative ways, as you all know now, not only brought him professional success, but he actually mentored many lives to become the best version of themselves in the startup world. I know that because we both were connected more because of the happenings within the startup world, the lessons that we shared. And to that front, what he accomplished
in India, in the startup world, is simply mind-boggling to me. On the other hand, like many of you, I've seen Sujata from college days, and undoubtedly, be it in the class, be it anywhere, she was indeed the heart and soul of every gathering. She believed in living life to the fullest. And if there is one lesson that I always wish and hope that we all learned from her, it is that vibrant personality. It is that extrovert nature of hers. It is her infectious enthusiasm and her genuine warmth that she was a friend to many. Her laughter was melody that filled the room anytime anyone met her. No wonder her smile could light up even the darkest of the days. Sujata truly had an uncanny ability to connect with people at a very, very profound level. Last time when I was in India, I had a great opportunity and I thoroughly enjoyed spending time. It was indeed their 25th wedding anniversary, and UKSL played a tremendous role in organizing it. And that memory will ever be etched in everyone's mind and heart. She truly brought joys. Her compassion and empathy knew no bounds. She was also a great friend, a confidant, and a pillar of support for many of us. All I would like to say that her legacy of love, joy, and human connection will forever resonate in mine and many of our hearts. With that, I just want to say Vinayak and Sujata really touched many of our lives, left an indelible mark. And as we all mourn their loss, let's also honor their memory by inculcating the life lessons that they have lived, they have embodied with a lot of zeal, with a lot of determination. And I hope we all can emulate and do our part in giving back to the community. And as everyone echoed, we are always here for the family. We are always here to wish and hope that their children will not miss their parents, but consider everyone as an extended family and then achieve their dreams and aspirations. May their souls rest in peace, and may God give strength to the immediate family. Thank you. Thank you very much, Raj. Yes. When we started our get-togethers or the BBB meet kind of things 15, 16 years back, she was one of the, she and Vinayak both were one of the force behind us to support and take it forward. And when we formed the trust, a registered trust at that time also, from the day one, she was the trustee and Vinayak was a supporting force. Like we have organized many functions or gatherings within our UKSL family. And she was the driving force from the Vanita Loka team. All the ladies have formed, and she was kind of a leader for all these things. She used to pull all the people together. She used to make the things happen. So from Vanita Loka, now I request Anita Hundekar madam to share her thoughts. ಗುಡ್ ಈವ್ನಿಂಗ್ ಎವ್ರಿವನ್. ಸುಜಾತ ಅವ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಹೇಳಿದ್ರು ಕಮ್ಮಿನೇ. ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಎಲ್ಲರಿಗೂ ಅತಿ ಕ್ಲೋಸ್ ಅಂದ್ರೆ ಹೇಗ್ ಹೇಳೋದು ಅಂತ ಅಷ್ಟು ನಮ್ 1-to-1 ಪರ್ಸನಲಿ ಸಂಬಂಧ ಇರೋ ತರ ನಮ್ ಜೊತೆಗೆ ಫ್ರೆಂಡ್ಲಿ ಆಗಿರ್. ಅವ್ರು ನಮಗಷ್ಟೇ ಅಲ್ಲ ಎಲ್ಲರಿಗೂ ಹಾಗೆ ಇದಾರೆ ಅಂತಾನೆ ನನ್ಗೆ ಅನ್ಸುತ್ತೆ ಭಾವನೆ. ಅವರು ಅದನ್ನ ಕೇಳಿದ ಸುದ್ದಿಯಿಂದಾನೇ ನನಗೆ ಅಷ್ಟು ಶಾಕ್ ಆಗಿದ್ವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾವು ಎಲ್ಲರೂ
ಅದನ್ನ ಅರ್ಗಿಸ್ಕೊಳಕ್ಕೆ ಇನ್ನೂ ನಮ್ಗೆ ಆಗ್ತಾನೆ ಇಲ್ಲ. ಐ ಥಿಂಕ್ ಗಾಡ್ ವಿಲ್ ಗಿವ್, ಐ ಹೋಪ್ ಗಾಡ್ ಹ್ಯಾಸ್ ಟು ಗಿವ್ ದೇರ್ ಫ್ಯಾಮಿಲಿ ತುಂಬಾ ಮಕ್ಕಳನ್ನೆಲ್ಲ ಚೆನ್ನಾಗಿ ಇದನ್ ಮಾಡಿ ಕೊಡೋ ತರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಅಷ್ಟೇನೆ. ಅಷ್ಟ್ ಬಿಟ್ರೆ ನಮ್ಮ ಹತ್ರ ಏನೂ ಇಲ್ಲ. ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಕಮ್ಮಿನೇ. ಅವರು ವಾಲಿ ಅವರೆಲ್ಲ ಹೇಳಿದ್ರು, ಅವ್ರು ಹೇಗೆ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡ್ತಿದ್ರು ಅಂದ್ರೆ, ನಾವು ಜಸ್ಟ್ ಫಸ್ಟ್ ಡೇನೆ ನಾವು ಐ ಥಿಂಕ್ ಒಂದು 10 years ಇಂದ ಅವ್ರ ಫ್ರೆಂಡ್ ಆಗಿದ್ದೀವಿ. ನೀವೆಲ್ಲ ಮೋರ್ ದನ್ ದ್ಯಾಟ್ ಫ್ರೆಂಡ್ಸ್ ಅವ್ರ ಜೊತೆಗಿದ್ದೀರಾ. ನನಗೆ ನಾನು ಚೈಲ್ಡ್ಹುಡ್ ಫ್ರೆಂಡ್ ಅನ್ನೋ ತರಾನೇ ಅವರು ನನಗೆ ಟ್ರೀಟ್ ಮಾಡ್ತಾ ಇದ್ರು. ಅವರು ನನ್ನನ್ನ ಮೋರ್ ದನ್ ದ್ಯಾಟ್ ಅಂದ್ರೆ ಒಂದು ಅಕ್ಕ ಅಥವಾ ಆಗಿರ್ಬೋದು, ತಂಗಿ ಆಗಿರ್ಬೋದು, ಯಾವುದೋ ಒಂದು ಸಂಬಂಧ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ರು. ಎಲ್ಲಾ ಫಂಕ್ಷನ್ಗೂ ಕಾಲ್ ಮಾಡಿ, ಹೇಗೆ ಅಂದ್ರೆ ನಾನು ಅವ್ರ ತಂಗಿ ತರ, ಅನ್ನಿ ನೀನು ರೆಡಿ ಆಗು, ನೀನು ಅದು ಮಾಡು, ನೀನ್ ಮಾಡ್ಬೇಕು. ಇವತ್ತು ವೀಣಾ ಫೋನ್ ಮಾಡಿದಾಗ ನನ್ಗೆ ಅವ್ರದೇ ಇದು ಬಂತು. ನಂಗೆ ಸುಜಾತಾನೇ ಕಾಲ್ ಮಾಡಿ ಹೇಳಿರೋ ತರ ನಂಗೆ ಕೋವಿಡ್ ಟೈಮ್ ಅಲ್ಲಿ ನಾನು ತುಂಬಾ ಅವ್ರ ಜೊತೆಗೆಲ್ಲ ವನಿತಾ ಇವ್ರ ಲೋಕ ವತಿಯಿಂದ ನಾವು 24/7 ಇದ್ರಲ್ಲೆಲ್ಲ ಅವ್ರು ಅಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಅಂದ್ರೆ ನಂಗೆ ಒಂದೊಂದು ಕಾಲ್ ಮಾಡಿ ಅವ್ರ ಜೊತೆಗೆ ಮಾತಾಡಿದ ಗಳಿಗೆಗಳು ಅವ್ ನೆನಪಾದ್ರೆ ಅಷ್ಟು ತುಂಬಿ ಬರುತ್ತೆ. ಅಂದ್ರೆ ಅಷ್ಟು ತುಂಬಿ ಬರುತ್ತೆ ಅವ್ರದ್ ಮಾತು. ಇದು ಮನೆಗ್ ಹೋದವ್ರನ್ನ ಹಾಗೆ ಕಳಿಸ್ತಾನೆ ಇರ್ಲಿಲ್ಲ. ಎಲ್ಲಾ ಫಂಕ್ಷನ್ಗೂ ನಾವು ಪ್ರಾಕ್ಟೀಸ್ಗೆ ಅವ್ರ ಮನೆಗೇನೆ ಹೋಗ್ಬೇಕು. ಏನ್ಲ ನೀ ಇಲ್ಲೇ ಇದೆ ನಿಮ್ ಮನೆ, ಬಂದ್ಬಿಡು 5 minutes ಅಲ್ಲಿ ಬಂದ್ಬಿಡು ಅಂತ ಕರೆದ್ ಬಿಡ್ತಿದ್ರು ಅವ್ರು. 5 minutes ಅಲ್ಲಿ ಹೋಗ್ಬಿಡ್ಬೇಕು. ಲೇಟ್ ಆದ್ರೆ ಎಷ್ಟು ದೂರ ಇದೆ ನಿನ್ ಮನೆ ಅಂತ ತಮಾಷೆಯಾಗಿ, ಇಷ್ಟು ತುಂಬಾ ಹತ್ರ. ಅಂದ್ರೆ ಅವ್ರ ಜೊತೆಗೆ ಕಳೆದಿರೋ ಗಳಿಗೆಗಳನ್ನ ಮರೆಯಕ್ಕೆ ಆಗ್ತಾ ಇಲ್ಲ ನನ್ಗೆ, ಇನ್ನೂನು ಮರೆಯಕ್ ಆಗ್ತಾ ಇಲ್ಲ. ಒಂದೊಂದು ಕ್ಷಣಾನು ಅವ್ರ ಜೊತೆಗೆ ಹಾಡಿದ ಗ್ರೂಪ್ ಸಾಂಗ್ ಇರ್ಬೋದು, ಡಾನ್ಸ್ ಇರ್ಬೋದು, ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡಿರೋ ಡ್ರೆಸ್ಸಸ್ಗಳನ್ನ ಇದನ್ನ ಎಲ್ಲಾನು ನಾವು ಕೂತು ಡಿಸ್ಕಸ್ ಮಾಡ್ತಾ ಇರೋದು ಎಲ್ಲ ನಮ್ಗೆ ಅಷ್ಟು ಜ್ಞಾಪಕ ಆಗತ್ತೆ. ಅಂದ್ರೆ ಅದನ್ನ ಮರೆಯಕ್ಕೆ ಸಾಧ್ಯ ಆಗ್ತಿಲ್ಲ. ಆ ದೇವ್ರು ಯಾಕೆ ಈ ತರ ಮಾಡಿದ ಅಂತ ನಮ್ಗೆ ಇದನ್ನೇ ಆಗ್ತಿಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ ಅಂತ ನಾವು ತೋರ್ಸ್ಬೇಕು ಅಂತ ಅಂದ್ರೆ ನನ್ಗೆ ಅವ್ರೇ ಅಂತ ಅನ್ಸುತ್ತೆ. ಆಸ್ ಅ ಕಪಲ್ ಅನ್ನು ತೋರಿಸ್ಬೋದು. ಯಾರಾದ್ರೂ ಇದಾರೆ ನಾನು ನೋಡಿರೋ ನನ್ನ ಇದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಕಪಲ್ ಅಂತಾನೆ ಹೇಳ್ಬೋದು ಅವ್ರನ್ನ ಇಬ್ಬರನ್ನ. ವಿನಾಯಕ್ ಅವರು ಹಾಗೇನೆ, ಇವರು ಹಾಗೇನೆ. ಮೊನ್ನೆ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ಅವ್ರ ಮನೆಯಲ್ಲಿ ಎಲ್ಲರೂ ಗೆಟ್ ಟುಗೆದರ್ ಸೇರಿ ಇವ್ರು ಕಾಲ್ ಮಾಡಿ ಕರ್ದು ನೀವು ಬರ್ಬೇಕು ಅಂತ ಹೇಳಿ ಎಲ್ಲ ಗೆಟ್ ಟುಗೆದರ್ ಪಾರ್ಟಿ ಎಲ್ಲ ಮಾಡಿ ಆ ಗಳಿಗೆ ಇನ್ನೂ ಕಣ್ ಮುಂದೆನೆ ಬಂದಂಗಿರುತ್ತೆ. ನಮ್ಮ ಮನೆ ಅವ್ರ ಮನೆಯಲ್ಲಿ ಹೋದ್ರೆ ಟೀ, ಬಜ್ಜಿ, ಚುರ್ಮುರಿ ಏನು ತಿನ್ಸ್ದೆ ಹಾಗೆ ಕಳಿಸ್ತಾನೆ ಇರ್ಲಿಲ್ಲ ಅವರು. ಅಷ್ಟು ಹತ್ರದಿಂದ ನಮ್ಮನ್ನ ಮಾತಾಡ್ಸ್ಕೊಂಡು ಇರ್ತಾ ಇದ್ರು. ಅವ್ರದ್ದು ಎಲ್ಲಿ ಹೋದ್ರು ನಮ್ಮನ್ನ ಬಿಟ್ಟು ಮಾತ್ರ ಯಾವತ್ತೂ ಹೋಗ್ತಾ ಇರ್ಲಿಲ್ಲ. ಒಂದ್ ಕಾಲ್ ಇದ್ದೇ ಇರ್ತಿತ್ತು ಅವ್ರದ್ದು ಎವ್ರಿ ಫಂಕ್ಷನ್ಗೆ. ಅನ್ನಿ ನೀನ್ ಯಾವಾಗ ಬರ್ತೀಯ, ನೀನ್ ಯಾವಾಗ ರಿಜಿಸ್ಟರ್ ಮಾಡ್ತೀಯ, ಅನ್ನಿ ನೀ ಬಾರ್ಲೆ, ನೀನು ಎಲ್ಲದಕ್ಕೂ ಸೇರ್ಸ್ಕೊಳ್ಳೋರು. ನಾನು ಆಸ್ ಇಫ್ ನಾನು ಅವ್ರ ಸ್ಕೂಲ್ ಮೇಟ್ ಅನ್ನೋರ್ ತರ ನನ್ನನ್ನ, ನಾನು ಬರೀ ಜಸ್ಟ್ 10 years ಇಂದ ನಾನು ಫಸ್ಟ್ ಮೀಟ್ ಆಗಿರೋದವ್ರನ್ನ ಅಭಿಲಾಷಾ ದೇಸಾಯಿ ಅವ್ರ ಮನೆಯಲ್ಲಿ. ಅವರು ಅಲ್ಲಿ ಮಾತಾಡಿದ್ದವ್ರ ರೀತಿ ನೋಡಿ ನನಗೆ ಅಷ್ಟು ಶಾಕ್ ಆಯ್ತಂದ್ರೆ, ಏನಪ್ಪಾ ಈ ತರ ಫ್ರೆಂಡ್ಶಿಪ್ ಇರುತ್ತಾ ಅಂತ ನಾನು ಅವರಲ್ಲೇ ಕಂಡೆ ಅದನ್ನ. ಏನು ಇವರು ಈ ತರ ಫ್ರೆಂಡ್ಸು, ಕಾಲೇಜ್ ಮೇಟ್ಸು ಒಟ್ಟಿಗೆ ಈ ತರ ಇದಾರಲ್ಲ, ಹೀಗೆ ಏನು ಇರುತ್ತಾ ಅಂತಾನೆ ನಾನು ಅವರಿಂದಾನೇ ನೋಡಿದ್ದೆ. ಬರುತ್ತೆ ಅಂತಾನು ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನನ್ನ ಲೈಫ್ ಅಲ್ಲಿ. ಅವ್ರ ಬಗ್ಗೆ ನಾನು ಈ ತರ ಮಾತಾಡ್ತೀನಿ, ಈ ತರ ಸಂದರ್ಭ ಬರುತ್ತೆ ನನಗೆ ಅಂತ. ಯಾವುದೇ ಅಪಾರ್ಚುನಿಟಿ ನನ್ಗೆ UKSL ಕೊಟ್ಟಿರೋದು ಅಂದ್ರೆ ಅವ್ರೇನೆ. ಅಂದ್ರೆ ನನ್ಗೆ UKSL ಅಂದ್ರೆ ಸುಜಾತ ಅಂದ್ರೆ UKSL ಅಂತಾನೆ ಆಗಿತ್ತದು ನನಗೆ. ಈಗ ಅವ್ರು ಇಲ್ದೇನೆ UKSL I think there is some technical snag. ನಿಮ್ದು ವಾಯ್ಸ್ ಬರ್ತಾ ಇಲ್ಲ. ಸಾರಿ, ಐ ಥಿಂಕ್ ನನ್ ಸ್ವಲ್ಪ ಕಟ್ ಆಗಿರೋದು. ಆಯ್ತು. ಓಕೆ. ಈ ತರ
ಅವ್ರ ಬಗ್ಗೆ ಹೇಳೋದಿಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. Okay. Thank you, madam. So there are a lot of people wants to share their views on the couple. So I request on the speakers now on, please restrict your thoughts to a minute or so. So because there are many people, we need to respect the time for all of the people who have gathered here. So just moving on, I request Anil Nandi sir to share few words. ಸರ್ ನೀವು ಮ್ಯೂಟಲ್ಲಿ ಇದ್ದೀರಾ ಅನಿಲ್? ಕೇಳ್ತಾ? ಕೇಳ್ತಾ. ಓಕೆ, ನಮಸ್ತೆ ಎಲ್ಲರಿಗೂ. ಭಾಳ ಜಾಸ್ತಿ ಮಾತಾಡೋದಿಲ್ಲ. ಜಸ್ಟ್ ಐ ವಾಂಟ್ ಟು ವಾಟ್ ಎವರ್ ವೈಶಾಲಿ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಇನ್ ದ ಬಿಗಿನಿಂಗ್, ಐ ಹ್ಯಾವ್ ದ ಸೇಮ್ ಥಾಟ್ಸ್ ಆಸ್ ಶಿ ಎಕ್ಸ್ಪ್ಲೇನ್ಡ್. ಶಿ ಎಕ್ಸ್ಪ್ರೆಸ್ಡ್ ಹರ್ ಥಾಟ್ಸ್ ಆನ್ ದಿಸ್ ಟ್ರಾಜಿಕ್ ಇನ್ಸಿಡೆಂಟ್. It is very unfortunate that we have to face such an incident, and it will be one bad memory, I think, in many of the lives where Vinayak and Sujata are connected. About Vinayak, I have never seen him getting angry, or I have never seen him giving pain to others or hurting others' feelings. So he used to just laugh. If he doesn't agree, he just used to laugh. And whatever good thoughts are there, he used to express. When he is feeling he is not good with that opinion, or when he says some moment of angriness comes, he just used to be silent and laughing. That's all. I think that's very good approach to follow. That's what I see him as a very good quality, possessing a very good quality. And this he has. Another thing is intelligence. He had such a voracious worker, reader, whatever you call. In whatever work he used to involve himself, he was ಕಂಪ್ಲೀಟ್ಲಿ ಇಂಟು ಇಟ್. ಈಗ ಹಿಡದೆ ಹೀಗೆ ಬಿಟ್ಟೆ ಅಂತಲ್ಲ, ಏನು ಮಾಡಿದ್ರು ಪರ್ಫೆಕ್ಟ್ ಮಾಡ್ತೀನಿ ಆ ಥರ ಒಂದು. ಪ್ರಾಬ್ಲಿ ಹೀಸ್ ಫಾದರ್ ವಾಸ್ ಆಫ್ ದ್ಯಾಟ್ ನೇಚರ್, ಆ್ಯಂಡ್ ಹಿ ಹ್ಯಾಸ್ ಡನ್ ರಿಸರ್ಚ್ ಇನ್ 1940s, 50s, 60s, ಆ್ಯಂಡ್ ಹಿ ವಾಸ್ ದ ಓನ್ಲಿ ಪ್ರೊಫೆಸರ್ ವಿತ್ PhD that time. ಸೊ ಆ ಕ್ವಾಲಿಟಿ ಇವನಿಗೆ ಬಂದಿತ್ತು. ಸಚ್ ಅ ವಂಡರ್ಫುಲ್ ಪರ್ಸನಾಲಿಟಿ. ಒಂದು ಅಬ್ಸರ್ವ್ ಮಾಡಿದ್ದೀನಿ ನಾನು ಅವನಲ್ಲಿ. ಆ್ಯಂಡ್ ಸುಜಾತ ಅಂತೂ ನೀವೆಲ್ಲ ಹೇಳಿದ್ರಿ, ಇಟ್ಸ್ ವೆರಿ ಗುಡ್ ಲೇಡಿ ಆ್ಯಂಡ್ ವೆರಿ ಓಪನ್ ಹಾರ್ಟೆಡ್. ನನಗೊಂದು ಕೆಲವೊಂದು ಸರ್ತಿ ಅನಿಲ್ ಅಂತ ಕರೆದು ಬಿಡ್ತಿದ್ಲ. ಓಕೆ, ಏನೋ ಪಾಪ ಕರೀತದ ಇರಲಿ ಅಂತ ಅಷ್ಟು. ಬಟ್ ವೆರಿ ಗುಡ್ ಲೇಡಿ, ಹಾರ್ಟ್ಲಿ, ವೆರಿ ಓಪನ್ ಮೈಂಡೆಡ್ ಆ್ಯಂಡ್ ವೆರಿ ಗುಡ್. ಆ್ಯಂಡ್ ಪರ್ಸನಲ್ ಲಾಸ್ ಅಲ್ಲ ಇದು, ಆ್ಯಕ್ಚುಲಿ ಇದು ಇಬ್ಬರಿಗೂ. ಸಿ, ಫಾರ್ ಫ್ಯಾಮಿಲಿ, ಎಸ್, ಇಟ್ಸ್ ಅ ಪರ್ಸನಲ್ ಲಾಸ್, ಐ ಅಗ್ರಿ. But more is the God has done injustice in a way, because he has taken away personalities who were really useful for the society. So actually society ಎಷ್ಟು ಲಾಸ್ ಇದರಿಂದ ಅಂದರೆ, see, he was involving so many activities, be it technological, be it societal, be it family, be it ಚಿಲ್ಡ್ರನ್ ಓರಿಯೆಂಟೆಡ್, ಯಾವುದೇ ಇರಲಿ, ಎಲ್ಲದರಲ್ಲೂ ಸೊಸೈಟಿಗೆ ಏನಾಗ್ತಿತ್ತು ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ದ. ಸೊ ಐ ಥಿಂಕ್ ಇಟ್ ಈಸ್ ಮೋರ್ ಆಫ್ ಅ ಸೊಸೈಟಲ್ ಲಾಸ್, ಆ್ಯಂಡ್ ಐ ಥಿಂಕ್ ಗಾಡ್ ಹ್ಯಾಸ್ ರಿಯಲಿ ಮೇಡ್ ಅ ಇಂಜಸ್ಟಿಸ್ ಟು ಹ್ಯೂಮನ್ ಸೊಸೈಟಿ. ಆ್ಯಂಡ್ ಇಷ್ಟು ನನಗೆ ಬೆಂಗಳೂರಲ್ಲಿ ಹೋದಾಗ 3 ಜನ ಸಿಕ್ಕರು. ಅವ್ರು ಏನು ಹೇಳಿದ್ರು ಅಂದರೆ, ವಿನಾಯಕ್ ಹೆಂಗೆ ಗೊತ್ತ್ರಿ ನಿಮಗೆ ಅಂತ ನಾನು ಕೇಳಿದೆ. ಸರ್, ಈಸ್ ಮೈ ಬ್ರದರ್, ಈಸ್ ಮೈ ಫ್ರೆಂಡ್, ಈಸ್ ಮೈ ಗುರು, ಈಸ್ ಮೈ ಮೆಂಟರ್, ಈಸ್ ಎವ್ರಿಥಿಂಗ್ ಅಂತ 3 ಜನ ಹೇಳಿದರು.
ಯಾಕೆ ಅಂತ ಕೇಳಿದಾಗ, ಸರ್ ನಾನು ಯಾವಾಗ BB ಓದಿ 96 97 ಯಾವಾಗ ಬಂದಾಗ, ಜಾಬ್ ಹುಡುಕ್ಲಿಕ್ಕೆ ಬಂದಾಗ, ಇವ್ರು 3 ಜನಕ್ಕೆ ಅವನು ತನ್ನ ಮನೇಲಿ ಇಟ್ಕೊಂಡು ಅವರಿಗೆ ನೋಡ್ಕೊಂಡು ಅವ್ರಿರೋ ವ್ಯವಸ್ಥೆ ಊಟ ಎಲ್ಲ ಮಾಡ್ಕೊಂಡು ಅವನು ಟ್ರೈನ್ ಮಾಡಿದ್ದಾನೆ. ಅವ್ರು ಯಾವುದೋ ಬ್ರ್ಯಾಂಚು ಏನೋ ಗೊತ್ತಿಲ್ಲ, ವೆರೆವರ್ ಬ್ರಾಂಚ್ ವಿಚ್ ಎವರ್ ಬ್ರಾಂಚ್ ಈಸ್, ಅವನಲ್ಲಿ ಏನೋ ಒಂದು ಅವಾಗ ಡೆಸ್ಕ್ಟಾಪ್ ಇರ್ತಿತ್ತು, ಒಂದು 2-3 ಡೆಸ್ಕ್ಟಾಪ್ ಇಟ್ಟಿದ್ದ, ಅವ್ರಿಗೆ ತಾನು ಜಾಬ್ ಮಾಡ್ತಾ ಇವರಿಗೆ ಟ್ರೈನ್ ಮಾಡಿ ಅವರಿಗೆ ಜಾಬ್ ಸಿಗೋ ಹಾಗೆ ಮಾಡಿ. ದೇ ಆರ್ ಕರೆಂಟ್ಲಿ ಇನ್ US ಆ್ಯಂಡ್ ಮೆನಿ ಅದರ್ ಕಂಟ್ರೀಸ್. ಸೊ ಇಷ್ಟೆಲ್ಲ ಮಾಡಿದ್ದು ನಮಗೆ ಗೊತ್ತಾಗಿದ್ದೇ ಮನೆ ಬಂದಾಗ, ನಮಗೂ ಗೊತ್ತೇ ಇರಲಿಲ್ಲ ಈ ಥರ ಮಾಡಿದ್ದಾನೆ ಅಂತೇಳಿ. ಎಲ್ಲರೂ ಹೇಳಿದರು, ಎಸ್ ಐ ಅಗ್ರೀಡ್, ಬಟ್ ಐ ಹ್ಯಾವ್ ವಿಟ್ನೆಸ್ಡ್ such people who have got such a tremendous mentorship. ಈ ಥರ ಎಲ್ಲ ತಗೊಂಡಿದ್ದು ಇಮ್ಮಿಡಿಯೇಟ್ಲಿ 1 ಅವರ್ದಲ್ಲಿ ಫ್ಲೈಟ್ ಹತ್ತಿ ಬಂದುಬಿಟ್ಟಿದ್ದಾರೆ. ಸಿ ದ ಕೈಂಡ್ ಆಫ್ ಗ್ರ್ಯಾಟಿಟ್ಯೂಡ್ ದೇ ಹ್ಯಾವ್ ಟುವರ್ಡ್ಸ್ ಹಿಮ್, ಆ್ಯಂಡ್ ವೆರಿ ರೇರ್ ಪರ್ಸ್ನಾಲಿಟಿ. ಐ ಥಿಂಕ್ ಯಾವಾಗಲೂ ಶೋ ಆಫ್ ಮಾಡಿಲ್ಲ, ಏನು ಮಾಡಿದ್ರು ಶೋ ಆಫ್ ಮಾಡಿಲ್ಲ. ಎಷ್ಟೋ ಏನೋ ಮಹಾನ್ ಭಾವರು ಏನೇನೋ ಮಾಡ್ತಾರೆ, ಎಲ್ಲ ಏನೋ ತೋರಿಸ್ತಾರೆ, ಬಟ್ ದಿಸ್ ಗ್ರೇಟ್ ಸೋಲ್ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಬಟ್ ಯಾವುದು ತೋರಿಸ್ಲಿಕ್ಕಲ್ಲ, ತನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ತನಗೇನು ಮಾಡಬೇಕು ಅದನ್ನ ಮಾಡಿದ ನಾವು. ಎವಿಡೆಂಟ್ ಬೆಂಗಳೂರಲ್ಲಿ ನೋಡಿದಾಗ ನಮಗೂ ಇಷ್ಟು ಜನ, ನಿಮ್ಮ UKSL ರಿಯಲಿ ಹೇಳ್ತೀನಿ ನಾನು, ನೆಕ್ಸ್ಟ್ ಹುಬ್ಬಳ್ಳಿ ಆಗಿತ್ತದು. ಇದು ನಿಮ್ಮ RPR ಅಂತಿರಲ್ಲ, ನಮಗೆ ಬೆಂಗಳೂರು ಬಂದಂಗೆ ಅನ್ನಿಸ್ಲಿಲ್ಲ. ಅಷ್ಟು ಹುಬ್ಬಳ್ಳಿಯಲ್ಲಿ ಸದ್ಯಕ್ಕನ ಅಷ್ಟು ಇಲ್ಲ ಅಲ್ಲಿ. ಐ ಮೀನ್ ಹುಬ್ಬಳ್ಳಿಯಲ್ಲಿ ಸದ್ಯಕ್ಕೆ ಅಷ್ಟು ಹೆಲ್ಪಿಂಗ್ ಹ್ಯಾಂಡ್ಸ್ ಇಲ್ಲ. ಆ ಥರ ನೀವೆಲ್ಲ ಹೆಲ್ಪ್ ಮಾಡಿ ಇದನ್ನ ಮಾಡಿದ್ರೆ ಐ ರಿಯಲಿ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು, ಆ್ಯಂಡ್ ಐ ಥಿಂಕ್ he deserves such a gratitude, and he is very lucky person to have friends or family persons. Really I appreciate, and it's a fantastic. ಅವನು ಲಕ್ಕಿ, ನಿಮ್ಮಂಥ ಫ್ರೆಂಡ್ಸ್ನ ತಗೊಳಕ್ಕೆ ಅವನು ಭಾಳ ಲಕ್ಕಿ ಇದ್ದಾನೆ. ಈಗ I think many more to say, but if I go on like this, others will not find time. So thanks for arranging this. ಗಂಗಾಧರ್ ವಾಲಿ ಹೇಳ್ತೀನಿ, ಅವನಂತ ಈಗ ಹೇಳಿದ್ರಲ್ಲ, ಅವನಂತ ಮ್ಯಾನೇಜ್ಮೆಂಟ್ ಪರ್ಸನಾಲಿಟಿ ನನಗೆ ಎಲ್ಲೂ ನೋಡಿಲ್ಲ. ಯಾಕಂದ್ರೆ ಎಲ್ಲರನ್ನೂ ಕೂಡಿಸ್ಲಿಕ್ಕೆ ಎಕ್ಸ್ಪರ್ಟ್ ಅವ. ಇಮ್ಮಿಡಿಯೇಟ್ ಬಂದ ಕೂಡಲೇ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಮುಗಿತಾ. ಐ ಥಿಂಕ್ UKSL ಒಳಗೆ ಇಮ್ಮಿಡಿಯೇಟ್ ಒಂದು ವರ್ಡ್ ಹೇಳಿದ್ರೆ ಎಲ್ಲರೂ ಬಂದ್ಬಿಡ್ತಾರಲ್ಲಿ. ಅಷ್ಟು ಇಷ್ಟು ಅಲ್ಯೂಮಿನಿ, ಸ್ಟ್ರಾಂಗ್ ಅಲ್ಯೂಮಿನಿ ಇದ್ದಿದ್ದು ನಾನು ಲೈಫ್ ಒಳಗೆ ನಾ ಎಷ್ಟೋ ಕಾಲೇಜಸ್ ಒಳಗೆ ಓದೀನಿ, ಎಲ್ಲ ನೋಡೀನಿ. ಆದ್ರೆ ಈ ಥರ ಅಲ್ಯೂಮಿನಿ ನೆಟ್ವರ್ಕ್ ಇರೋದು, ನೀವೆಲ್ಲರೂ ಕೂಡಿ ಮಾಡ್ತಾ ಇರೋದು ಅಮೇಝಿಂಗ್. ಎಲ್ಲೂ ನೋಡಿಲ್ಲ ನಾನು, ನನ್ನ ಹಿಸ್ಟ್ರಿ ಒಳಗೆ ಎಲ್ಲೂ ನೋಡಿಲ್ಲ. So I would like to be part of this. In case any help is required from our side, please let us know, be it in Bangalore or Hubballi. Amazing, tremendous job. Congratulations to Prakash Rajgoli, and special thanks to Gangadhar Wali. ಭಾಳ ಇದನ್ನು ಮಾಡಿದಿರ. ನಮ್ಮ ಫ್ಯಾಮಿಲಿಗೆ ಆ್ಯಕ್ಚುಲಿ ನೀವೇ ಅಲ್ಲ, the whole family is thankful to all of you, because such a great work you all have taken up. Even Girish Almali, Prabha Almali, ಆಮೇಲೆ Arun Yadwad. Amazing. I really can't believe that such a bonding exists with those two people. We never knew about it. We had heard, but we had never experienced it. And unfortunately, we had to experience such a thing in such a bad situation. Really, God has done injustice, and only I can praise that those two souls reach moksha. And ಅವರು ಹೋಗಿದ್ದು ಎಲ್ಲಿ ಹೋಗಿದ್ದಾರೆ ನೋಡಿ, ಪಾಂಡವರೇನೋ ಸ್ವರ್ಗಕ್ಕೆ ಹೋಗಿದ್ರಂತೆ, ಆ ಜಾಗದಲ್ಲಿ ಹೋಗಿದ್ರು. ಸೊ I wish God at least has done justice of taking those souls to Swarga or Moksha. ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್.
ಸರ್ ನೀವು ಹೇಳ್ದಂಗೆ ನಮ್ಮದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದ್ದಾಗಿದೆ. ನಮ್ಮ ಫ್ಯಾಮಿಲಿ ಜೊತೆಗೆ UKSL ಫ್ಯಾಮಿಲಿದವ್ರಿಗೆ ಅವರ ನೋವು ನಲಿವು ಎರಡರಲ್ಲೂ ನಾವು ಸಮಭಾಗಿಗಳಾಗಿ ಮಾಡ್ತಾ ಬಂದಿದ್ದೇವೆ. ಅದು ನಮ್ಮ ಕರ್ತವ್ಯ ಸರ್. ಅದನ್ನು ಇದೇ ರೀತಿ ನಾವು ಮುಂದುವರಿಸ್ತೇವೆ ಅಂತ ಹೇಳ್ತಾ, ಮುಂದೆ ಸಮಯಾಭಾವ ಇರೋದ್ರಿಂದ ಮುಂದಿನವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ 1 ನಿಮಿಷ ತಮ್ಮ ಶ್ರದ್ಧಾಂಜಲಿ ಮಾತುಗಳನ್ನ ಹೇಳ್ರಿ. ಮುಂದಿನ ಮಾತುಗಾರರೀಗ ಸವಿತಾ ಸೋನೋಲಿ. ಅವರು ಕ್ಲಾಸ್ಮೇಟು ಆಗಿದ್ರು ಮತ್ತು ಹಾಸ್ಟೆಲ್ ಮೇಟ್ ಆಗಿದ್ರು. ಅವರು ತಮ್ಮ ವಿಚಾರಗಳನ್ನ ಮಂಡಿಸ್ಬೇಕಂತ ಹೇಳಿ ನಾನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಕೇಳಿಸ್ತದ್ರ? ಹಾ, ಕೇಳ್ತಾರೆ. ಗುಂಪಿನಲ್ಲಿ ನಮ್ BL ದೇಸಾಯಿ ಸರ್ ಇರೋದ್ರಿಂದ ನಾನ್ ನಮ್ ಗುರುಗಳಾದ BL ದೇಸಾಯಿ ಸರ್ಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ಹೇಳ್ತೀನಿ. ಈ ಸಂದರ್ಭದಲ್ಲಿ ನಾನು ಏನ್ ಮಾತಾಡ್ಬೇಕಂತ ನನಗ್ ಗೊತ್ತಿಲ್ರಿ. ಈಗ ಹೇಳ್ಬೇಕಂದ್ರ ನಾವೆಲ್ಲ BUB ನಲ್ಲಿ ಕ್ಲಾಸ್ಮೇಟ್ಸ್, ಅಷ್ಟಲ್ದೆ ಹಾಸ್ಟೆಲ್ ಮೇಟ್ಸ್. ಎಲ್ಲರೂ ಹೇಳಕತ್ತಿದ್ರಿ ಈಗ ಆಕಿ ಯಾರನ್ನೂ ಪೂರ್ತಿ ಹೆಸರ್ಲೆ ಕರದೇ ಇಲ್ಲ. ಸವಿ, ತ್ರಿವಿ, ವಾಲ್ಯ ಹಿಂಗ ಕರೆಯೋದಕ್ಕೆ. ಆಮೇಲೆ ಗ್ರೂಪ್ನಾಗೆ ನಮ್ದು BUBದು ಸಪರೇಟ್ ಲೇಡೀಸ್ ಗ್ರೂಪ್ ಇದೆ. ನಾ ಒಟ್ಟ ಅದ್ರಾಗ 1-2 ಸರ್ತಿ ಯಾವಾಗಾರ ಮಾತಾಡ್ಲಿಲ್ಲ, ಕಾಣಿಸ್ಲಿಲ್ಲ ಅಂತಂದ್ರ ಸಪರೇಟ್ ಮೆಸೇಜ್ ಹಾಕಿ ನನಗ, ಯಾಕ್ಲೆ ಸವಿ ಎಲ್ಲೆದಿ, ನಿನ್ ಸುದ್ದೇ ಇಲ್ಲಲ್ಲ ಅಂತ ಹೇಳಿ ಹೇಳಕೈತಿ ಅಂತ ಸುಜ್ಜಿನ. ಆಮೇಲೆ ನಾನು ತ್ರಿವೇಣಿ ನಾವು ಮಾತಾಡುತ್ತೇವೆ, ನಾವ್ ಮಾತಾಡ್ತಿದ್ವಿ. ಆಕಿಗೆ ಒಂದ್ ಕಾಲಾಗ ಒಂದ್ ಬಾಯಾಗ ಚಕ್ರ. ಮಾತಾಡಕತ್ಲಂದ್ರ ನಿಂದ್ರಸ್ಲಾರ್ದಂತ ಮಾತು ಪಟಾಪಟ ಅಳ್ಳು ಹುರಿದಂಗ್ ಮಾತಾಡಕಿ. ಕಾಲಾಗ ಚಕ್ರ ಅಂದ್ರ ಒಂದ್ ಕಡೆ ನಿಂತಕಿ ನಿಂದ್ರಂಗಿಲ್ಲ ಅಂತ ಹುಡುಗಿ. ಅಂತ ಸುಜ್ಜಿನ ನಾವು ಕಳ್ಕೊಂಡಿದ್ದು ಇದು ಬಹಳಷ್ಟು ನಮ್ಗೆಲ್ಲರಿಗೂ ಮನಸ್ಸಿಗೆ ಆಘಾತ ಆಯ್ತು. ನನಗ ಸುದ್ದಿ ತಿಳಿಯಂತ್ಲೆ ಬಳ್ಳಾರ್ಯಾಗ ನನಗ್ ನಿಂದ್ರಂಗ ಆಗ್ಲಿಲ್ಲ. ನಾನ್ ಬಳ್ಳಾರ್ಯಾಗ ಇರೋದು. ಆಮೇಲೆ ಅಲ್ಲಿ ಬೆಂಗಳೂರಿಗೆ ಬರಂತ್ಲೆ ನೋಡಿದ್ರ ಅಲ್ಲಿ ವ್ಯವಸ್ಥೆ ಅಲ್ಲಿದೆಲ್ಲ ನೋಡಿದ್ರ ನಮ್ ವಾಲಿ ಅವ್ರೆಲ್ಲರ ಟೀಮಿಗೂ ನಾನ್ ಕೈ ಮುಗಿದು ಇದನ್ ಮಾಡ್ತೀನಿ. ಬಹಳಷ್ಟು ಎಲ್ಲ ನೀವು ವ್ಯವಸ್ಥೆ ಮಾಡಿದ್ರಿ. ಅವ್ರದ್ದು ಒಂದ್ ಹೇಳ್ಬೇಕಂದ್ರ ನಾನು ಅವ್ರದ್ದು ಗೂಡನ್ನ ದೇವ್ರ ಎಲ್ಲ ಕೆಡ್ಸಿದ ಅಂತ ನನಗ್ ಭಾವನೆ ಆಗಿತ್ತು. ಅವ್ರಿಬ್ರು ಜನ್ಮದ ಜೋಡಿ ಹಂಗ. ಇಂಗ್ಲಿಷ್ನಾಗ ಹೇಳ್ಬೇಕಂದ್ರ ನೆವರ್ ಬಿಫೋರ್ ಎವರ್ ಆಫ್ಟರ್. ಇಂಥದನ್ನ ನಮ್ ಜೀವನದಾಗ ನೋಡಕ್ ಆಗಂಗಿಲ್ಲ. ಹುಟ್ಟಿದ ದಿವ್ಸ ಒಂದ, ಅವ್ರು ತೀರ್ಕೊಂಡದ್ ದಿವ್ಸ ಒಂದ, ಕಡಿಕ್ ಅವ್ರು ಒಂದಾಗಿದ್ದು ಒಂದ ಇದ್ರಾಗ. ಅಂತ ಜೋಡಿಯನ್ನ ನಾವು ಕಳ್ಕೊಂಡಿವಿ. ಇದಕ್ಕೆ ಹೇಳಕಷ್ಟ ಮಾತುಗಳನ್ನೇ ಇಲ್ಲ. ಇಬ್ರು ಹುಡುಗರಿಗೆ ದೇವ್ರ ಶಕ್ತಿ ಕೊಡ್ಲಿ. ಮತ್ ಇಬ್ರು ಅಂಟಿಗಳನ್ನ ನನಗ್ ನೋಡಕ್ ಆಗ್ಲಿಲ್ಲ. ಹಾಸಿಗ್ಯಾಗ ವಯಸ್ಸಿಗೆ ಬಂದ್ ಮಕ್ಳನ್ನ ಇಬ್ರನ್ನು ಕಳ್ಕೊಂಡು ಮುಂದ್ ಮೊಮ್ಮಕ್ಳನ್ನ ಇಟ್ಕೊಂಡು ಅವ್ರ ತಾಯಿಗಳನ್ನ ನನಗ್ ನೋಡಕ್ ಆಗ್ಲಿಲ್ಲ. ಆದ್ರೆ ಏನ್ ಮಾಡೋದು, ದೇವ್ರ ಬಹಳ ಕ್ರೂರಿ ಅನಿಸ್ತ ಆ ಮೂಮೆಂಟ್. ಇನ್ನೊಂದ್ಸರ್ತಿ ನನಗ್ ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳ್ತೀನಿ. ಮತ್ ನಮ್ಮೆಲ್ಲರ ಪರವಾಗಿ, ನಮ್ ಲೇಡೀಸ್ ಗ್ರೂಪ್ ಪರವಾಗಿ ಇನ್ನೊಮ್ಮೆ ಸುಜ್ಜಿ ಮತ್ತ ವಿನ್ನನ್ನ ನಾವು ಬಹಳಷ್ಟು ಮಿಸ್ ಮಾಡ್ಕೊಂತೀವಿ ಅಂತ ಹೇಳ್ತೀವಿ. ಧನ್ಯವಾದಗಳು ತಮ್ಗೆಲ್ಲರಿಗೂ. ಥ್ಯಾಂಕ್ ಯು. ಈಗ ನೋಡ್ರಿ, ನಮ್ಮ ಕ್ಲಾಸ್ಮೇಟ್ ನಾವಿದ್ರು, ನಮ್ಮ ಕಾಲೇಜ್ನಲ್ಲಿ ಓದಿರ್ಬೋದು, ಕ್ಲಾಸ್ಮೇಟ್ಸು, ಆಮೇಲೆ ಹಾಸ್ಟೆಲ್ ಮೇಟ್ಸ್ ಇರ್ಬೋದು, ನಮ್ಮ ಶಿಕ್ಷಕರು ಇಲ್ಲಿ ಬಂದಿದ್ದಾರೆ, ಎಲ್ಲರೂ ತಮ್ಮ ಭಾವನೆಗಳನ್ನ ಹೇಳ್ತಾರೆ. ಅದೇ ರೀತಿ ನಮ್ಮ UKSL ಟ್ರಸ್ಟಿಗೆ ಮೆಂಬರ್ ಆಗಿ ಹೊರಗಡೆಯಿಂದ ಬಂದವರು ಕೂಡ ಅವ್ರನ್ನ ಎಷ್ಟು ಅವ್ರು ಹಚ್ಕೊಂಡಿದ್ರು ಅಂತ ಹೇಳಲಿಕ್ಕೆ ಈಗ ಛಾಯಾ ಭಗವತಿ ಅವರು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಲಿಕ್ಕೆ ಬಯಸಿದ್ದಾರೆ. ಅವ್ರಿಗೆ ನಾನು ಅವಕಾಶ ಕೊಡ್ತಾ ಇದ್ದೀನಿ. ಛಾಯಾ ಮೇಡಮ್, ಓವರ್ ಟು ಯು. ನಮಸ್ಕಾರ. ನಾವು ಭೇಟಿಯಾಗಿದ್ದು 1-2 ಸಲ ಮಾತ್ರ. ಉಳಿದಂತೆ UKSL ನ ಬಹಳಷ್ಟು ವೆಬಿನಾರ್ ಕಾರ್ಯಕ್ರಮಗಳಲ್ಲಿ ಫೋನ್ ಒಳಗೇನೆ ಚರ್ಚೆ ಮಾಡಿ, ನಂತರ ಅದರದ ಮೀಟಿಂಗ್ಗಳೊಳಗೆ ಏನ್ ಚಂದಾತು, ಏನ್ ಸುಧಾರಿಸ್ಬೇಕು ಇತ್ಯಾದಿ ಚರ್ಚೆ ಮಾಡಿ, ಅದ್ರ ಹೊರತಾಗಿ ಆಗಾಗ ಮಾತಾಡಿ ಹರಟಿ ಸುಖ ದುಃಖ ಹೇಳ್ಕೊಂಡು ಆತ್ಮೀಯರಾಗಿದ್ದಂತಹ ನೆನಪುಗಳು ಇನ್ನದೆಲ್ಲ ಒಂದ್ ನೆನಪು ಮಾತ್ರ. ಒಂದು ಸುದೀರ್ಘ ಶಾಶ್ವತ ನಿರ್ವಾತವನ್ನ, ವಾಯ್ಡ್ ಅನ್ನ ಅವರು ಉಂಟು ಮಾಡಿ ಹೋಗಿದ್ದಾರೆ. ಯಾಕ್ಲೇಪ, ಹೆಂಗ್ರೀಪ, ಇಲ್ರೀಪ, ಇವೆಲ್ಲ ಅವ್ರ ಬಾಯಿಂದನೇ ಕೇಳಿದ್ರೆ ಚಂದ ಅನ್ನುವಂತಹ ಮಾತುಗಳು. ಮಳೆ ನಿಂತರು ಮರದ ಹನಿ ನಿಲ್ಲದು ಅನ್ನೋ ಹಂಗೆ ಭೌತಿಕವಾಗಿ ಎಲ್ಲ ಜೀವಗಳು ನಮ್ಮ ಜೊತೆಗೆ ಇಲ್ದೇ ಇದ್ರು, ಅವರಿಬ್ರು ಇಲ್ದೇ ಇದ್ರು ಅವರ ನೆನಪುಗಳನ್ನ ನಮ್ಮ ಜೊತೆ ಶಾಶ್ವತವಾಗಿ ಅವರು ಉಳಿಸಿ ಹೋಗಿದ್ದಾರೆ. ಬದುಕಿನ ಮಳೆ ನಿಂತಿದೆ, ಆದ್ರೆ ನೆನಪುಗಳ ಹನಿಗಳು ಯಾವತ್ತೂ ಜಿನುಗ್ತಿರ್ತವೆ. ಕೋವಿಡ್ ಆದ್ಮೇಲೆ ಅತ್ಯಂತ ಆತ್ಮೀಯರನ್ನ ಕಳೆದುಕೊಳ್ಳುವ ದೌರ್ಭಾಗ್ಯವನ್ನ ಅನುಭವಿಸಿದ್ದಾಗ ದಿನಕ್ಕೊಂದರಂತೆ ವಿಷಾದದ ಸುದ್ದಿಗಳನ್ನ ಕೇಳಿ ಸಾವಿಗೆ ಮರುಗುವ ಸಂವೇದನೆ ಒಣಗಿ ಹೋದಂತ ಭಾವ ಆವರಿಸಿ ಅನೇಕ ಸಲ ಪಿಚ್ಚನಿಸ್ತಿರ್ತಿತ್ತು. ಬಂಧು ಬಳಗದವರ ಸಾವಿನ ಸುದ್ದಿ ಬಂದಾಗ ಕೂಡ ಕಣ್ಣಲ್ಲಿ ನೀರೇ ಬರೋದಿಲ್ಲಲ್ಲಪ್ಪ ಅನಿಸಿ ನನ್ ಮೇಲೆ ನನಗೆ ಬೇಸರ ಆಗ್ತಿತ್ತು ಒಂದೊಂದ್ಸಲ. ಆದ್ರೆ ಎಷ್ಟೋ ದಿನಗಳ ನಂತರ ಮೊನ್ನೆ ಈ ಇಬ್ಬರಿಗೂ ವಿದಾಯ ಹೇಳುವಾಗ
ಮತ್ತೆ ಹೃದಯ ಹಿಂಡಿದಂತಾಯ್ತು, ಕೊರಳುಬ್ಬಿ ಬಂತು, ವಿಪರೀತ ಕಷ್ಟ ಆಯ್ತು. ಒಡ ಹುಟ್ಟಿದವರಂತೂ ಅಲ್ಲ, ಬಂಧುಗಳೂ ಅಲ್ಲ, ಆದ್ರೆ ಜೀವ ಹಿಂಡಿದಂತೆ ಆದದ್ದು ಕೇವಲ ಅವರ ಸಹೃದಯ ಸ್ನೇಹವನ್ನ ನಾವು ಮತ್ತೆಂದೂ ಹಿಂಪಡೆಯದಂತೆ ಕಳ್ಕೊಂಡ್ವಲ್ಲ ಅನ್ನುವಂತಹ ನೋವಿನ ಜೊತೆಗೆ, ಕಳೆದ ಶ್ರೀಶೈಲದ ಪಾದಯಾತ್ರೆಯೊಳಗೆ ನಮ್ಮ ಮಕ್ಕಳ ಹೃದಯವನ್ನ, ಯಾತ್ರಾರ್ಥಿಗಳ ಪ್ರೀತಿ ವಿಶ್ವಾಸವನ್ನ ಈ ದಂಪತಿಗಳು ಗೆದ್ದಿದ್ರಲ್ಲ, ಆ ಪುಣ್ಯನೋ ಏನೋ, ಶಿವನ ಕೈಲಾಸ ಪರ್ವತದ ಹತ್ತಿರಕ್ಕೆ ಹೋಗಿ ಆಯುಸ್ಸು ಮುಗಿದು ಸಾವು ಬಂದಾಗ ಮತ್ತೆ ಇಲ್ಲಿ ತನಕ ಬರ್ಬೇಕಲ್ಲ, ಯಾಕೆ ರಿಸ್ಕು, ಈಗಲೇ ಇಲ್ಲಿಂದಲೇ ಹೋಗ್ಬಿಡೋಣ ನಡಿಲೆ ಸುಜ್ಜಿ ಅಂತ ಏನಾದ್ರು ವಿನಾಯಕ ಅಂದ್ರೇನು? ಅದಕ್ ನಮ್ ಈ ಸುಜಾತ, ಹೌದವಿನ್ನೋ ನೀ ಹೇಳುದು ಖರೆ ಐತಿ, ನಡಿ ಹೋಗೋಣ ಕಡೆ ಅನ್ನೋ ಭಾವದೊಂದಿಗೆ ಹೋದ್ರೋ ಏನೋ ಅನ್ನುವಂತಹ ವಿಚಿತ್ರ ಕಲ್ಪನೆಗಳು ನನ್ ಮನಸ್ಸೊಳಗ್ ಬರ್ತಿರ್ತವು. ಹೋದವರು ಬರ್ಲಾರ್ದಂಗ ಅಲ್ಲಿಂದಲ್ಲೇ ಹೋದ್ರಲ್ಲ ಅನ್ನೋದು ಮಾತ್ರ ಅತ್ಯಂತ ನೋವಿನ ಸಂಗತಿ. ಅಥವಾ ನಮ್ಗೆ ಯಾರಿಗೂ ಕಾಣಿಸ್ಲಾರ್ದಂಗೆ ಧ್ಯಾನ ಮುಗಿಸಿ ಕುಳಿತು ಬುದ್ಧನಿಗೆ ಏನಾದ್ರು ಸುಜಾತ ಬುತ್ತಿ ಕೊಡಕ್ ಹೋದ್ರೇನೋ ಅನ್ಸಿತ್ತು ಒಂದೊಂದ್ಸಲ. ಅವ್ರ ಪುಣ್ಯವಂತರು ಜೊತೆಗೆ ಪ್ರಯಾಣ ಮುಂದುವರಿಸಿದ್ದಾರೆ. ಎಷ್ಟು ಮಂದಿಗೆ ಆ ಯೋಗ ಸಿಗಬಹುದು. ಮಕ್ಕಳಿಗೆ ಅಕ್ಕರೆಯ ಗೆಳೆಯರೂ ಆಗಿ ಒಂದು ಮಾದರಿ ಪೇರೆಂಟ್ಹುಡ್ ನ ಅವರು ನಮ್ಗೆಲ್ಲ ತೋರಿಸಿ ಕೊಟ್ಟಿದ್ದಾರೆ. ಆ ಅಪೂರ್ವ ದಂಪತಿಗಳಿಗೆ ನಾವಿಲ್ಲಿ ನೆನಪುಗಳ ದೀಪ ಹಚ್ಚಿ ನಮ್ಮ ಸರದಿ ಬರೋ ತನಕ ಕಾಯೋಣ. ಒಂದಲ್ಲ ಒಮ್ಮೆ ನಮ್ಮ ಭೇಟಿ ಅಲ್ಲೆಲ್ಲೋ ಆಗಿ ಅಲ್ಲೊಂದು ಸ್ನೇಹ ಲೋಕ ಕಟ್ಟೋಣ. ಅಯ್ಯ ಛಾಯ, ಎಷ್ಟ್ ದಿನ ಆಗಿತ್ರಿ ನಿಮ್ ಭೇಟಿಯಾಗಿ ಅಂತ ಬಂದು ಕರಡಿ ಹಂಗೆ ಕವಿಚ್ಕೊಳ್ತಾರೇನೋ ಸುಜಾತ ಅನ್ನುವಂತಹ ಕ್ಷೀಣ ಆಸೆಯೊಂದಿಗೆ ನನ್ನ ಭಾವ ನುಡಿ ನಮನವನ್ನ ಸಲ್ಲಿಸ್ತೇನೆ. ಓಂ ಶಾಂತಿ. ಕವಿ ಹೃದಯದ ಮತ್ತು ಸ್ವತಃ ಕವಯಿತ್ರಿ ಮತ್ತು ಲೇಖಕರಾಗಿರ್ತಕ್ಕಂಥ ಛಾಯಾ ಭಗವತಿ ಅವರು ತಮ್ಮ ವಿಷಯಗಳನ್ನ ವ್ಯಕ್ತ ಮಾಡಿದ್ದಾರೆ. ನಿಮ್ಮೆಲ್ಲ ವಿಷಯಗಳಿಗೂ ನಾವು ಕೂಡ ದನಿಗೂಡಿಸ್ತೇವೆ ಅಂತ ಹೇಳ್ತಾ, ಮುಂದೆ ಅಮೆರಿಕಾದಿಂದ ನವೀನ್ ಪುಣ್ಜಿ ಅವರು ಇದ್ದಾರೆ. ಅವರು ತಮ್ಮ ವಿಷಯಗಳನ್ನ ಮಂಡಿಸ್ಬೇಕು. Can you hear me? Yeah. Actually, I had not even thought in my wildest dreams that I'll be speaking on this sort of an occasion. I got to know Vinay in my first year of engineering. We were study mates. That's the first time I started actually, working with him. And that's the first time I met all his family. That is his mom, dad, Vaishali and Deepu. It was such a loving family. They took us in with open arms. And Vinay being Vinay, he was one of the smartest kids, very humble. And from then, my journey with him started. And I got to learn tremendously from him. He's one of the most brilliant minds I had studied with. Through that 4 years, I don't think I contributed anything to his learning, but he had contributed tremendously to other three. We were 4 buddies who would study all time together. That's the first time I even met Sujata. That was the first time when Vinay fell in love with her as well. So it's been an amazing journey. And post that first time when we went to Bangalore, my wife reminded me the other day that Vinay and Sujata were the first ones to invite us home when we were married. I didn't have too many friends who were married, and they were the first ones to welcome us to Bangalore and make us comfortable there, right? So it's unbelievable for all of us. It's still not settled in that he's no more. And it's a void which I think it's very difficult to be filled. It's impossible to be filled, I would say. I would really like to take this opportunity to pray to God and also, convey my condolences to Vaishali, Deepu, Auntie, and all the family, and also the friends like Wali, Girish, Almali, and others. It's always been like every time I go to India, Vinay, Wali, everybody is just a phone call away. I used to just give them a call sometime late in the night trying to say, hey, Vinay, I'm here. And Vinay used to be there. He'll say, hey, let's go ahead and meet. And I think I'm going to miss them dearly. We all do that. I sincerely hope God gives strength to Auntie and the family and friends to get over this, which is very difficult. We will always be there, come what may, to support anything that is needed. So all I would say is God give all of us strength to bear this tremendous loss
can't say anything more. I haven't really prepared anything. It was just a quick this one buzz from Raju saying that, hey, there's something like this happening. I just joined. So thanks for giving me this opportunity to speak at this, though it's not a happy occasion, but I take this opportunity to pray with God that He gives all of us strength to get over this loss. Thank you. Thank you, Navinji. Quickly, I will just request ಅವರು RPR ಲೇಔಟ್ನಲ್ಲಿ ಇದ್ಕೊಂಡು ಅವರು ಶ್ರೀಶೈಲ ಪಾದಯಾತ್ರೆಯಲ್ಲಿ ಎಲ್ಲ ಭಾಗವಹಿಸ್ತಿಲ್ಲ, ಅವ್ರ ಜೊತೆಗಾರರಾಗಿಂತ ಅಂತ ಉಮಾ ಲಿಂಗರಾಜ್ ಅವರು ತಮ್ಮ ವಿಚಾರಗಳನ್ನ ಹೇಳ್ಬೇಕಂತ ಕೇಳ್ತೀನಿ. ಉಮಾ ಇದ್ದೀರಾ? ಉಮಾ ಲಿಂಗರಾಜ್. ಕಾಲ್ ವಿನೇಶ್ ಇಂದೆ. ಓಕೆ, ನೋಡ್ರಿ, ನಾವೆಲ್ಲ ಒಂದು ಕನ್ನಡದಲ್ಲಿ ಒಂದು ಮಾತು ಬರ್ತದ, ಭೇಟಿಯ ಆಕಸ್ಮಿಕ, ಅಗಲಿಕೆ ಅನಿವಾರ್ಯ, ಆದ್ರೆ ಸವಿ ನೆನಪು ಒಂದೇ ಶಾಶ್ವತ ಅಂತ ಹೇಳಿ. ಆ ರೀತಿ ನಾವು BUB ಸೇರಿದ್ವಿ, ಭೇಟಿ ಆದ್ವಿ, ಆಮೇಲೆ ಈಗ ಅನಿವಾರ್ಯವಾಗಿ ಅವ್ರನ್ನ ನಾವು ಅಗಲ್ತಾ ಇದ್ದೀವಿ. ಆದ್ರೆ ಇಷ್ಟೆಲ್ಲಾ ಜನ ಸೇರಿ ಅವ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಸವಿ ನೆನಪುಗಳಿದಾವಲ್ಲ, ಅವನ್ನ ನಾವು ಸ್ಮರಿಸ್ತಾ ನಮ್ಮ ಜೀವನವನ್ನು ಸಾಗಿಸೋಣ ಅಂತ ಹೇಳ್ತಾ ನಮ್ಮ ಮಿತ್ರರಾದ ವಿನಯ್ ಶಿಂದೆ ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಈಗ. ಎಲ್ಲರಿಗೂ ನಮಸ್ಕಾರ. ನಾನು ವಿಸಿಬಲ್ ಇದೀನಾ? ಎಸ್. ಓಕೆ, ನಾನು ಕ್ಷಮಿಸ್ಬೇಕು, ನಾನು ಕಾರ್ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ. ಆಮೇಲೆ ನನ್ನ ಒಂದು ಅನುಭವಗಳನ್ನ ಒಂದು ನಿಮಿಷದಲ್ಲಿ ಮಾತ್ರ ನಾನು ಹೇಳ್ತೀನಿ. ಏನಂತಂದ್ರೆ, ನಾನು ಎಲೆಕ್ಟ್ರಿಕಲ್ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನನ್ನ ಕ್ಲಾಸ್ಮೇಟ್ ಅಲ್ಲ ಬೋತ್ ವಿನಾಯಕ್ ಆಗ್ಲಿ ಮತ್ತೆ ಸುಜಾತ. ಆದ್ರೆ ನನ್ನ ಒಂದು ಯಾವ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಸ್ನೇಹ ಲೋಕದಲ್ಲಿ ಕಾರ್ಯಕ್ರಮ ಇರ್ಬೋದು ಅಥವಾ ಕೆಲವೊಂದು BUB ಕಾರ್ಯಕ್ರಮದಲ್ಲಿ ಇದ್ದಾಗ ನಾನು ವಿನಾಯಕಿಗೆ ಬೆಟ್ಟಾದಾಗ ಅವರ ಒಂದು ಏನೋ ಪೊಲೈಟ್ನೆಸ್ ಆಗಿರ್ಬೋದು, ಆಮೇಲೆ ಒಂದು ಕೈಂಡ್ ಹಾರ್ಟೆಡ್, ಆಮೇಲೆ ಅವರಲ್ಲಿ ಇರುವಂತ ಒಂದು ಸಿಂಪ್ಲಿಸಿಟಿ, ಅದು ನನಗೆ ಯಾವಾಗ್ಲೂ ಮರೆಯಕ್ ಆಗಲ್ಲ. ಯಾಕಂದ್ರೆ ನಾವು ಕ್ಲಾಸ್ಮೇಟ್ ಇಲ್ಲದೆ ಇದ್ರೂ ಕೂಡ ಬಹಳ ವೆಲ್ಕಮಿಂಗ್ ಆಗಿ ನನ್ನ ಜೊತೆಗೆ ಮಾತಾಡಿದ್ದಾರೆ, ಇಂಟ್ರಾಕ್ಷನ್ಸ್ ಮಾಡಿದ್ದಾರೆ. ಆಮೇಲೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಹೋದ್ರು ಕೂಡ ನಾನು ಬೇರೆ ಸ್ನೇಹಿತರಿಗೆ ಭೇಟಾದಾಗೂ ಕೂಡ ನನಗೆ ಅವ್ರ ಜೊತೆಗೆ ಇರುವಂತ ಒಂದು ವೆಲ್ಕಮಿಂಗ್ ನೇಚರು ನಾನು ಯಾವಾಗೂ ಮರೆಯಲ್ಲ. ಇದು ಒಂದು ವಿನಾಯಕ್ ಆಗಿರ್ಬೋದು. ಕೊನೆಗೆ ಸುಜಾತ ಅವರು, ನನ್ಗೆ ಗೊತ್ತಿದೆ ಅವರು ಉತ್ತರ ಕರ್ನಾಟಕ ಸ್ನೇಹ ಲೋಕದ ಟ್ರಸ್ಟಿ ಇದ್ರು ಕೂಡ ಕೆಲವೊಂದು ನನ್ನ ಅನುಭವಗಳು ಏನಂತಂದ್ರೆ, ಅವರು ಸಮಾಜಮುಖಿ ಕೆಲಸ ಮಾಡ್ತಾ ಉತ್ತರ ಕರ್ನಾಟಕ ಸ್ನೇಹ ಲೋಕದಲ್ಲಿ ನನ್ನ ಹಲವಾರು ಸ್ನೇಹಿತರೆಲ್ಲರೂ ಇದ್ದಾರೆ. ಅವ್ರ ಜೊತೆ ಕೆಲಸ ಮಾಡ್ತಾ ಬೇರೆ ಒಂದು ಸಮಾಜದಲ್ಲಿ ಬೇರೆ ಬೇರೆ ಕೆಲಸ ಮಾಡೋರ್ಗೂ ಕೂಡ ಪ್ರೋತ್ಸಾಹ ಕೊಟ್ಟಿರೋದು ಕೂಡ ನಾನು ಹಲವಾರು ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಏನಂತಂದ್ರೆ, ನನ್ಗೂ ಸುಜಾತಕ್ ಏನೂ ಪರಿಚಯ ಇಲ್ಲ, ಆದ್ರೆ ನಾನು ಮೆಂಬರ್ ಆಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವರು ಕೆಲವೊಂದು ಇನ್ಸ್ಪೈರಿಂಗ್ ಮೆಸೇಜಸ್, ಇನ್ಸ್ಪೈರಿಂಗ್ ಕೋಟ್ಸ್ ಫೋನ್ ಮಾಡಿ ನಮಗೆ ಪರಿಚಯ ಮಾಡ್ಕೊಳ್ಳೋದು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ನಿಮ್ಗೆ ಒಂದು ಅನುಭವ ಹೇಳ್ಬೇಕಿತ್ತಂದ್ರೆ, ನಾನು ಅವ್ರೊಂದು ನನಗೆ ಮೆಸೇಜ್ ಕೋಟ್ ಮಾಡಿದ್ದ, ನನ್ಗೆ ಹಲವಾರು SMS ಕಳ್ಸಿದ್ದಾರೆ, ವಾಟ್ಸಪ್ ಕಳ್ಸಿದ್ದಾರೆ. ನನಗೊಂದು ಜಸ್ಟ್ ಒಂದು ರೀಡ್ ಮಾಡ್ತೇನೆ ನಿಮ್ಗೆಲ್ಲರೂ ಒಂದು ಪರ್ಮಿಷನ್ ತಗೊಂಡು. ಏನ್ ಹೇಳಿದಾರೆ ಅಂದ್ರೆ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದು ಕಾರ್ಯಕ್ರಮ ಮಾಡಿದಾಗ ಅವ್ರು ಹೇಳ್ತಾರೆ, ಇಟ್ಸ್ ಅ ಟೈಮ್ ವಿ ನೀಡ್ ಟು ಅನ್ಲರ್ನ್ ಅಂಡ್ ರೀಲರ್ನ್ actual facts about our nation and its rich heritage and culture. Hope and wish our younger generation best of academics they deserve. ಅಂದ್ರೆ ಪ್ರತಿಯೊಂದು ಯಾರಾದ್ರೂ ಏನಾದ್ರೂ ಕೆಲಸ ಮಾಡ್ತಾರಂತಂದ್ರೆ ಅವ್ರು ಅಪ್ರಿಶಿಯೇಟ್ ಮಾಡೋದನ್ನ ನಾನು ಹಲವಾರು ಬಾರಿ ಕಂಡಿದ್ದೇನೆ. ಮೋಸ್ಟ್ಲಿ ನಾನು ಏನು ಪರಿಚಯ ಇಲ್ಲ ಅಂದ್ರೂ ಕೂಡ ನನ್ನನ್ನು ಪರಿಚಯ ಮಾಡ್ಕೊಂಡು ಅವರು ನನಗೆ ನನಗೆ ಹುರಿದುಂಬಿಸಿದ್ದಾರೆ. ಹೀಗಾಗಿ ಹಲವಾರು ಸ್ನೇಹಿತರಿಗೂ ಕೂಡ ಅವರು ಹುರಿದುಂಬಿಸಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಈ ಸಂದರ್ಭದಲ್ಲಿ. ಸೊ ಈ ಇಬ್ರು ದಂಪತಿಗಳನ್ನ ನೋಡಿದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವೆಲ್ಲರೂ BUBದಲ್ಲಿ ಗ್ಲೋಬಲಿ ಕನೆಕ್ಟ್ ಆಗಿದ್ದೀವಿ, ಸಾಕಷ್ಟು ಜನ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಮಾನವೀಯತೆಯ ಮೌಲ್ಯಗಳನ್ನ ನಾವು ಬೆಳೆಸ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಯಾವಾಗೂ ಸಾಯಲ್ಲ ಅಂತ. ಈ ದಂಪತಿಗಳನ್ನ ನೋಡಿದ್ರೆ ಅವರ ಸಿಂಪ್ಲಿಸಿಟಿ ಆಗ್ಲಿ, ಅವರ ಒಂದು ಏನೋ ಜನರ ಜೊತೆಗೆ ಸ್ಪಂದನ ಆಗಿದಾಗ್ಲಿ, ಆಮೇಲೆ ಸಮಾಜದ ಬಗ್ಗೆ ಕಳಕಳಿ ಇರೋದಾಗ್ಲಿ, ನನಗನ್ಸಿದ ಮಟ್ಟಿಗೆ ಈ ನಮ್ಮ BUB ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ BUB ಕಮ್ಯುನಿಟಿ ಇರ್ಬೋದು, ಈ ಒಂದು BUB ಫ್ಯಾಮಿಲಿ ಅವರಿಗೆ ನಾವು ಯಾವಾಗ್ಲೂ ಮರೆಯಲ್ಲ ಅಂತ ನನ್ನ ಒಂದು ಭಾವನೆ ಬರ್ತಾ ಇದೆ. ಸೊ ಅವರ ಆದರ್ಶಗಳನ್ನು ಕೂಡ ನಾನು ಪಾಲಿಸ್ತೀನಿ, ನಾವೆಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ಇನ್ನೊಮ್ಮೆ ಅವರ ತಂದೆ ತಾಯಿ ಮತ್ತು
ಅವರ ಮಕ್ಕಳಿಗೆ ದೇವರು ಈ ದುಃಖ ಭರಿಸುವ ಶಕ್ತಿ ಕೊಡ್ಲಿ. ಹಾಗೂ ನಮ್ಮಿಂದ ಏನಾದ್ರೂ ಸಹಾಯ ಆದ್ರೆ ಕೂಡ ನಾನು ಅದರಲ್ಲಿ ಭಾಗಿಯಾಗ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಇವಾಗ ಉಮಾರ್ ಲಿಂಗರಾಜ್ ಅವರಿಗೆ ಕನೆಕ್ಟಿವಿಟಿ ಇಶ್ಯೂ ಆಗಿತ್ತು. ಇವಾಗ ಅವ್ರು ಇದ್ರೆ ತಮ್ಮ ವಿಚಾರಗಳನ್ನ ಮಂಡಿಸ್ಬೇಕಂತ ಕೇಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತಿದ್ಯಾ? ಕೇಳ್ತಾ ಇದೆ. ಸುಜಾತಕ್ಕ ಅಥವಾ ವಿನಯ್ ಅಣ್ಣನ್ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳಷ್ಟು ಟೈಮ್ ಬೇಕಾಗ್ತೈತಿ. ಆದ್ರ ಒಂದ್ ಸ್ವಲ್ಪ ವರ್ಡ್ಸ್ ಮಾತಾಡ್ಬೇಕಂದ್ರೆ ನನ್ಗ ಸುಜಾತಕ್ಕ ಆಗ್ಲಿ ವಿನಾಯಕ್ ಅಣ್ಣ ಆಗ್ಲಿ, ನಾ ಅಣ್ಣ ಅಕ್ಕ ಅಂತಾನೆ ಕರ್ದಿದ್ದವ್ರನ್ನ ಇಷ್ಟ ದಿನ ಆದ್ರು. ಸುಜಾತಕ್ಕ ಯಾವಾಗ್ಲೂ ಶಿ ವಾಸ್ ವೆರಿ ವೆರಿ ವೆಲ್ ನೋನ್ ಟು ಬಿ ಹರ್ ಬಿಕಾಸ್ ಆಫ್ ಹರ್ ಎನರ್ಜಿ. ಸೊ ಎನರ್ಜಿ ಅಂತಂದ್ರೆ ಯಾವಾಗ್ಲೂ UKSL ನ ಏನೋ ಒಂದ್ ನಡೀತೈತಿ ಪ್ರೋಗ್ರಾಮ್ ಅಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಸುಜಾತಕ್ಕ. ಅಂಡ್ ನಮ್ ಲೇಡೀಸ್ ಗ್ರೂಪ್ ನಾಗಂತೂ ಶಿ ಇಸ್ ರಿಯಲಿ ವೆರಿ ಫೇಮಸ್. ಶಿ ಇಸ್ ಆಲ್ವೇಸ್ ಬೆಂಟ್ ಅಪಾನ್ ನೀವ್ ಇದನ್ನ ಅದ್ಯಾಕ್ ಹಂಗ್ ಮಾಡಂಗಿಲ್ಲ, ಇದ್ಯಾಕ್ ಹಂಗ್ ಮಾಡಂಗಿಲ್ಲ. ಲಾಸ್ಟಿಗೆ ಯಾವಾಗ್ಲೂ ಏನೋ ಒಂದ್ ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಶಿ ಯೂಸ್ ಟು ಟೆಲ್, ಲಾಸ್ಟಿಗೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಉಮ್ಮಿ ಮಾತ್ರ ಬರ್ತಾಳ ಅಂತ ಯಾವಾಗ್ಲೂ ಹೇಳ್ತಿದ್ದಾರೆ. ಸೊ ಲಾಸ್ಟ್ ಒಂದ್ ಎಕ್ಸ್ಪೀರಿಯನ್ಸ್ ಆಕಿ ಜೊತೆ ಅಂದ್ರ ಲಾಸ್ಟ್ 28th ಅವ್ರು ಟ್ರಾವೆಲ್ ಮಾಡಾರ ಅನ್ಸ್ತೈತಿ ಇಬ್ರು. ಆನ್ 27th they were both were going for a walk. And I just spoke to them in the morning. I just asked her, you are always relaxed and you both are just like a lovebirds. So she said that wherever we go, we are always together. This was the last sentence what she spoke to me on that day. And I don't know why God has been so biased with her. But anyway, let her all memories be with us. And we always remember her and Vinay Anna, not as a UKSL member or something. We also remember them as our neighbors also, and also they are a part of our family also. ಥ್ಯಾಂಕ್ ಯು ಮೇಡಮ್. ಬಹಳ ಜನ ಈಗ ನೋಡಿದೇವಲ್ಲ, ಎಲ್ಲ ದೇಶ ವಿದೇಶಗಳಿಂದ ಏನದಲ್ಲ ಅವ್ರೆಲ್ಲರೂ ಹೇಳಿದ್ದು ಸಮರೈಸ್ ಇದು ಮಾಡೋಕೆ ಆಗೋದಿಲ್ಲ. ಇನ್ನೂ ಅವ್ರ ಬಗ್ಗೆ ನಾನು ಎಲ್ರಿಗೂ ಹೇಳ್ತಾ ಅವ್ರೆಲ್ಲ ಟೈಮ್ ಕೊಟ್ರೆ ಅವ್ರು ಹೇಳಿ ಡೆಫಿನೆಟ್ಲಿ ಅವ್ರು ತಮ್ಮ ಶೇರ್ ಮಾಡ್ತಾರ. ಆದ್ರೆ ಕಾಲಕ್ಕೆ ಒಂದು ಮಿತಿ ಇರ್ತದೆ, ನಮ್ಮ ಕಾರ್ಯಕ್ರಮಕ್ಕೆ ಒಂದು ಮಿತಿ ಇದೆ. ಯಾಕಂದ್ರೆ ನಮ್ಮ ಬಿಲೋಡ್ ಸರ್ ದೇಸಾಯಿ ಸರ್ ಎಲ್ಲ ಇನ್ನೂ ಭಾಗವಹಿಸ್ತಾ ಇದ್ದಾರೆ. ಅದರಿಂದ ನಾವು ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಅಂದ್ರೆ ನಿಮ್ಮ ವಿಚಾರಗಳನ್ನ ನಿಮ್ಮಲ್ಲಿ ಇಟ್ಕೊಳ್ಳಿ. ಆಮೇಲೆ ನಿಮ್ಗೆ ಏನಾದ್ರು ವಿಷಯಗಳನ್ನಿದ್ರೆ ಅವನ್ನ ಬರೆದು ನಮ್ಮ UKSL ಟ್ರಸ್ಟ್ಗೆ ಯಾರಿಗಾರು ನಾವು ತಿಳಿಸಿದ್ರೆ ಅವನ್ನೆಲ್ಲ ನಾವು ಕಂಪೈಲ್ ಮಾಡ್ತೀವಿ. ಆಮೇಲೆ ಆಲ್ರೆಡಿ ಗಂಗಾಧರ್ ಅವರು ಹೇಳಿದಂಗೆ ನಾವೆಲ್ಲ ಒಂದು ಯೋಜನೆಗಳನ್ನ ಹಾಕ್ತಾ ಇದ್ದೀವಿ. ಅವ್ರ ಬಗ್ಗೆ ಏನು ಮಾಡ್ಬೋದು ನಮ್ಮ ಟ್ರಸ್ಟ್ ವತಿಯಿಂದ ಅಂತ ಹೇಳಿ ನಾವು ದೇಸಾಯಿ ಸರ್ ಜೊತೆ ಮತ್ತೆ ಎಲ್ಲರ ಜೊತೆ ಡಿಸ್ಕಸ್ ಮಾಡಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಿ ಯಾವುದು ಅವರ ಸೂಕ್ತವಾಗುತ್ತೆ ಅನ್ನೋಂತ ಮಾಡ್ತೀವಿ. ಅದಕ್ಕೆಲ್ಲ ನಾವು ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ನಾವು ಡೆಫಿನೆಟ್ಲಿ ಕೇಳ್ತೀವಿ. ಅವಾಗ ನಿಮ್ಮೆಲ್ಲ ಸಹಾಯ ಸಹಕಾರ ನೀವು ವ್ಯಕ್ತಪಡಬೇಕು ಅಂತ ಹೇಳ್ತಾ ಈಗ ನಾನು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಅದನ್ನ ನಮ್ಮ ಗಿರೀಶ್ ಮೆಟಮೂಡ್ಮಠ ಅವರು ವಂದನಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಈಗ ಓವರ್ ಟು ಯು ಗಿರೀಶ್. ಎಲ್ರಿಗೂ ನಮಸ್ಕಾರ. ಇಂಥ ಒಂದು ಸಂದರ್ಭದಲ್ಲಿ ವಂದನಾರ್ಪಣೆ ಮಾಡುವುದು ತುಂಬ ಒಂದು ಕಸಿವಿಸಿ ವಿಷಯ. ಒಂದು ಸ್ವಲ್ಪ ಹೃದಯ ತುಂಬಿದ ಇಂಥ ಒಂದು ಸಂದರ್ಭದಲ್ಲಿ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೂ ಈಗ ಇಷ್ಟೊಂದು ಜನ ಅವರ ಫ್ಯಾಮಿಲಿ ಮೆಂಬರ್ಸ್ ಮಾತಾಡಿದರು, ಆಮೇಲೆ ಸರ್ ಮಾತಾಡಿದರು, ಅನೇಕ ಗೆಳೆಯರು ಮಾತಾಡಿದರು, ಅನೇಕ ವಿಷಯಗಳ ಬಗ್ಗೆ ಅತ್ಯಂತ ಸಂಕ್ಷಿಪ್ತ ರೀತಿಯಲ್ಲಿ ಮೆಲುಕು ಹಾಕಿದರು. ಅದರ ಬಗ್ಗೆ ಎಲ್ಲರಿಗೂ ಒಂದು ಅವರ ಮಾತುಗಳಿಗೆ, ಅವರ ನುಡಿ ನಮನಗಳಿಗೆ ಒಂದು ಧನ್ಯವಾದವನ್ನು ಅರ್ಪಿಸ್ತಾ, ಮೊಟ್ಟ ಮೊದಲನೇದಾಗಿ ರಾಮ್ ಕೆರೂರ್ ಅವರು BUB ಅಲ್ಯುಮಿನಿ ಪ್ರೆಸಿಡೆಂಟ್ ಅವರು ಸುಜಾತ ಮತ್ತು ವಿನಾಯಕ್ ಅವರ ಅಲ್ಯುಮಿನಿ ಅಸೋಸಿಯೇಷನ್ ಬಗ್ಗೆ ಒಡನಾಟದ ಬಗ್ಗೆ ಹೇಳಿದರು, ಒಂದು ಸಂಕ್ಷಿಪ್ತವಾಗಿ ವಿವರಣೆ ನೀಡಿದರು. ತದನಂತರ UKSL ಅವರಿಗೆ ರಾಮ್ ಕೆರೂರ್ ಅವರಿಗೆ ನಮ್ಮ ಧನ್ಯವಾದಗಳು. UKSL ಅಧ್ಯಕ್ಷರಾದಂಥ ವಾಲಿ ಅವರು ಸಹಪಾಠಿಗಳು, ಮೊದಲಿಂದ ಕೂಡಿ ಬಂದವರು. ಈ ಒಂದು ಇಬ್ಬರ ಬಗ್ಗೆ, ಸುಜಾತ ವಿನಯ ಬಗ್ಗೆ ಅತ್ಯಂತ ಸಮಗ್ರವಾಗಿ ಮತ್ತು ಅಷ್ಟೇ ಸಂಕ್ಷಿಪ್ತವಾಗಿ ಅವರ ಪರಿಚಯ ನೀಡಿದರು. ಅವರು ಯಾವ ರೀತಿ ಬೆಳೆದು ಬಂದದ್ದು, ಅವರ ಬದುಕುಗಳನ್ನು ಕಟ್ಟಿಕೊಂಡಿದ್ದು, ಅವರು UKSL ಜೊತೆ ಒಡನಾಡದ UKSL ಶುರು ಮಾಡೋದ್ರಲ್ಲಿ ಅವರ ಒಂದು ಪಾತ್ರ, ಅವರ ಒಂದು ಸಹಾಯ ಸಹಕಾರದ ಬಗ್ಗೆ, ಆಮೇಲೆ ಅವರ ಮಕ್ಕಳ ಬಗ್ಗೆ, ಅವರು
ನಮ್ಮೆಲ್ಲರ ಜೊತೆ ಒಡನಾಟದ ಬಗ್ಗೆ ವಿನಯ್ ಅವರ ಅದ್ಭುತವಾದಂಥ ಒಂದು ಜ್ಞಾನ ಹಾಗೂ ಸುಜಾತ ಅವರ ಒಂದು ಅದ್ಭುತವಾದಂಥ ಎಲ್ಲರ ಜೊತೆ ಬೇರೆ ವ್ಯಕ್ತಿತ್ವ, ಇದರ ಬಗ್ಗೆ ಸಮಗ್ರವಾಗಿ ನಮಗೆ ತಿಳಿಸಿಕೊಟ್ಟಿದ್ದು ಗಂಗಾಧರ್ ವಾಲಿ ಅವರಿಗೆ ಧನ್ಯವಾದಗಳು. ತದನಂತರ UKSL ಯಾರು ವಿನಾಯಕ್ ಮತ್ತು ಸುಜಾತ ಅವರ ಪರಿವಾರದವರಾದಂಥ ಅನಿಲ್ ನಂದಿ ಸರ್ ಮತ್ತು ವೈಶಾಲಿ ಮುಂಗರವಾಡಿ ಮೇಡಮ್ ಅವರಿಗೆ ಅವರು ಮಾತನಾಡಿ, ವೈಶಾಲಿ ಅವರು ಮಾತಾಡಿದ್ರು, ಅಕ್ಕ ತಮ್ಮನ ಬಾಂಧವ್ಯ ಹೆಂಗಿತ್ತು ಅದರ ಬಗ್ಗೆ ಮೆಲುಕು ಹಾಕಿದರು. ಆಮೇಲೆ ಸುಜಾತ ಅವರ ಸ್ನೇಹಜಿ ವ್ಯಕ್ತಿತ್ವದ ಬಗ್ಗೆ ತಿಳುವಳಿಕೆ ಒಂದಷ್ಟು ಮೆಲುಕುಗಳನ್ನು ಹಾಕಿದರು. ತಮ್ಮ ಮತ್ತು ಅವರ ಬಗ್ಗೆ ಅತ್ಯಂತ ಭಾವುಕರಾಗಿದ್ದರು. ಯಾಕಂದರೆ ಅದು ನಿಜವಾಗ್ಲೂ ಭಾಳ ಕಷ್ಟ. ಒಂದು ಅಗಲಿಕೆ ಅಷ್ಟೊಂದು ಭಾವುಕವಾಗಿ ಅವರು ಅಷ್ಟು ತರ್ಪಣ ನೀಡಿದರು. ಅವರಿಗೆ ಧನ್ಯವಾದಗಳು. ತದನಂತರ ಸುಜಾತ ವಿನಾಯಕ್ ಅವರ ಮಗಳಾದಂಥ ಅದಿತಿ ಬಹಳ ಸಮತೂಕದಿಂದ ಅವಳು ತಂದೆ ತಾಯಿಯನ್ನ ಕಳೆದುಕೊಂಡ್ರು ಧೃತಿಗೆಡದೆ ಬಹಳ ಸಮಚಿತ್ತದಿಂದ ಮಾತಾಡಿದ್ಲು. ತಮ್ಮ ತಂದೆ ಮತ್ತು ತಾಯಿ ಇಬ್ಬರೂ ಎಷ್ಟೊಂದು ಜನರನ್ನು ಸಂಪಾದಿಸಿಕೊಂಡಿದ್ರು ಮತ್ತು ಎಷ್ಟೊಂದು ವಿಶೇಷವಾದ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಅವರು ಎಷ್ಟು ಸಹಾಯ ಸಹಕಾರ ನೀಡಿದ್ರು. ಈ ಎಲ್ಲ ಗೆಳೆಯರ ಬಳಗ ಸಹಾಯ ಸಹಕಾರ ನಮಗೆ ನೀಡಲಿ ಅಂತ ಅವಳು ಆಶೆ ವ್ಯಕ್ತಪಡಿಸಿದ್ಲು. ಅದೇ ರೀತಿ ನಮ್ಮೆಲ್ಲರ ಸಹಾಯ ಸಹಕಾರ ನಿರಂತರ ಇದೆ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೇವೆ. ಅವಳಿಗೂ ಧನ್ಯವಾದಗಳು. ವಿನಾಯಕ್ ಅವರ ಇನ್ನೋರ್ವ ತಂಗಿ ದೀಪಾಲಿ ಮುಂಗರವಾಡಿ ಅವರು ಈ ಸಮಯದಲ್ಲಿ ಮಾತಾಡಿದ್ರು. ತಮಗೆ ಏನೇ ಸಮಸ್ಯೆ ಇದ್ರು ಅವರು ಮೊಟ್ಟ ಮೊದಲು ತಮ್ಮ ಅಣ್ಣನ ಕೇಳ್ತಾ ಇದ್ರು ಅಂತ. ಸರಳವಾದಂಥ ಒಂದು ಸೊಲ್ಯೂಷನ್, ಒಂದು ಪರಿಹಾರವನ್ನು ಬಹಳ ಉತ್ತಮವಾದ ಪರಿಹಾರ ಕೊಡ್ತಾ ಇದ್ರು. ಒಂದು ಅಣ್ಣನನ್ನು ಕಳೆದುಕೊಂಡು ಬಹಳ ಭಾವುಕರಾಗಿ ಅವರು ನುಡಿನಮನ ಸಲ್ಲಿಸಿದರು. ಇದರ ನಂತರ ಮಾತನಾಡಿದವರು ನಮ್ಮ ಆತ್ಮೀಯ ಗುರುಗಳು, ನಮಗೆ ಎಲ್ಲರೂ ಮಾರ್ಗದರ್ಶಕ ಅಂತ ಸನ್ಮಾನ್ಯ BL ದೇಸಾಯಿ ಸರ್. ಅವರು ಇಬ್ಬರು ವಿದ್ಯಾರ್ಥಿಗಳನ್ನ ಬಹಳ ಸಣ್ಣ ವಯಸ್ಸಿನಿಂದನೇ, ಅಂದರೆ ವಿದ್ಯಾರ್ಥಿ ಜೀವನದಿಂದಲೇ ನೋಡಿದವರು. ಸುಜಾತ ಅವರಿಗಂತೂ ಅವರು ಒಂದೇ ಡಿಪಾರ್ಟ್ಮೆಂಟ್ನಲ್ಲಿದ್ದು ಅವರಿಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡಿದವರು. BVB ಅಲ್ಯೂಮಿನಿ ಅಸೋಸಿಯೇಷನ್ದಲ್ಲಿ ಅವರು ಒಡನಾಟದ ಬಗ್ಗೆ ಮಾತನಾಡಿದರು. ವಿನಾಯಕ್ ಅವರು ಭೇಟಿಯಾದಾಗ ಅವರ ಟ್ರೆಕ್ಕಿಂಗ್ಗಳ ಬಗ್ಗೆ, ಅವರ ಜ್ಞಾನದ ಅಥವಾ ಟ್ರೆಕ್ಕಿಂಗ್ ಬಗ್ಗೆ ಅವರ ತಿಳುವಳಿಕೆ ನೀಡ್ತಾ ಇದ್ದದ್ದು, ಅದರ ಬಗ್ಗೆ ತಿಳಿಸ್ತಾ ಇದ್ದುದರ ಬಗ್ಗೆ ವಿವರಿಸಿದರು. ಅದಲ್ಲದೆ ಏನಿದ್ರು, ಇಂಥ ಒಂದು ಅದ್ಭುತವಾದಂಥ ಜೋಡಿ ಸಿಗುವುದು ಅಪರೂಪ. ಇವರ ಅಗಲಿಕೆ ಬಹಳ ದೊಡ್ಡ ಒಂದು ನಿರ್ವಾತವನ್ನು ಉಂಟು ಮಾಡಿದೆ. ಆದರೂ ನಾವು ಏನು ಮಾಡ್ಬೇಕಂದ್ರೆ ಎಲ್ಲರೂ ಕೂಡಿ, ಈ KSL ಟ್ರಸ್ಟ್ ಆಯಿತು, BVB ಸಮೂಹ ಆಯಿತು, ಅಥವಾ BVB ಅಲ್ಯೂಮಿನಿಯಂ ಅಸೋಸಿಯೇಷನ್ ಆಯಿತು, ಇವರೆಲ್ಲರೂ ಕೂಡಿ ಏನಾದರೂ ಒಂದು ಪ್ರಾಜೆಕ್ಟ್ಗಳನ್ನು ಅಥವಾ ಅವರ ಹೆಸರಿನಲ್ಲಿ, ಅವರ ನೆನಪಿನಲ್ಲಿ ಯಾವುದಾದ್ರೂ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಅಥವಾ ಕೈಂಕರ್ಯಗಳನ್ನ ಮಾಡಬೇಕಂತ ನಮಗೆ ಉಪದೇಶ ನೀಡಿದರು. UKSL ಅಧ್ಯಕ್ಷರಾದ ಗಂಗಾಧರ್ ವಾಲಿ ಅವರದಕ್ಕೆ ಸಹಮತ ವ್ಯಕ್ತಪಡಿಸಿ, ಆ ರೀತಿಯಲ್ಲಿ KSL ಟ್ರಸ್ಟ್ ಈಗಾಗಲೇ ಕಾರ್ಯೋನ್ಮುಖವಾಗಿದೆ. ಅದರ ಸಹಾಯ, ಅದರ ರೂಪುರೇಷೆಗಳನ್ನೆಲ್ಲ ನೋಡಿಬಿಟ್ಟು ಅವರ ಪರಿವಾರದವರ ಜೊತೆ, ಹಾಗೆ ಅಲ್ಲದೆ BVB ಸಮೂಹ ಮತ್ತು ಅಲ್ಯೂಮಿನಿ ಅಸೋಸಿಯೇಷನ್ ಜೊತೆ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ಈ ನಿಟ್ಟಿನಲ್ಲಿ ಮುಂದುವರಿತೇನೆ ಅಂತ ಭರವಸೆ ನೀಡಿದ್ರು. ತದನಂತರ ಇನ್ನೋರ್ವ ಅಲ್ಯೂಮಿನಿ ಅಸೋಸಿಯೇಷನ್ ಇನ್ನೋರ್ವ ಮುಖ್ಯ ವ್ಯಕ್ತಿತ್ವರೊಬ್ಬಲಾದಂಥ ಸನ್ಮಾನ್ಯ DR ಸುಬ್ರಹ್ಮಣ್ಯ ಸರ್ ಮಾತಾಡಿದರು. ಅವರು ತಮ್ಮ ಸುಜಾತ ಮತ್ತು ವಿನಾಯಕ್ ಅವರ ಒಡನಾಟ ನಮ್ಮ BVB ಅಲ್ಯೂಮಿನಿಯಂ ಅಸೋಸಿಯೇಷನ್ ಜೊತೆ ಇಲ್ಲಿ ಬೆಂಗಳೂರಿನಲ್ಲಿ ಆದಂಥ ಪ್ರೀ ಮೀಟಿಂಗ್ಗಳು ಅಲ್ಲದೆ ಹುಬ್ಬಳ್ಳಿಯಲ್ಲಿ ಆದಂಥ ನಮ್ಮ ಕಾರ್ಯಕ್ರಮಗಳ ಬಗ್ಗೆ, ಅವರ ಬಗ್ಗೆ, ಅದರಲ್ಲಿ ಸಹಾಯ ಸಹಕಾರ ನೀಡಿದ್ರ ಬಗ್ಗೆ ಮಾತನಾಡಿದರು. ಅದಲ್ಲದೆ ಇಂಥ ಒಂದು ಜೋಡಿಯನ್ನು ಕಳೆದುಕೊಂಡು ನಾವೆಲ್ಲ ತುಂಬ ದುಃಖ ತಪ್ತರಾಗಿದ್ದಂಥ ಅಶ್ರುತರ್ಪಣೆ ನೀಡಿದರು. ಸಿಂಗಾಪುರದಿಂದ ನಮ್ಮ ಜೊತೆ ರಾಜು ಪಾಟೀಲ್ ಅವರ ಬಹಳ ಸಹಪಾಠಿ, ವಿನಾಯಕ್ ಅವರ ಕ್ಲಾಸ್ಮೇಟು. ಅವರು ವಿನಯ್ ಮತ್ತು ಸುಜಾತ ಅವರು ಮೊದಲಿನಿಂದನೂ ಅವರಿಗೆ ಅಂದರೆ ಕಲಿತಾ ಇದ್ದಾಗ, ಓದ್ತಾ ಇದ್ದಾಗ, ಅದೇ ನಂತರ ಜಾಬ್ ಅಂತ ಕೆಲಸಕ್ಕಂತ ಬೆಂಗಳೂರಿಗೆ ಬಂದಾಗ, ಮದುವೆಯಾಗಿ ಬಂದಾಗ ಹೊಸದರಲ್ಲಿ ಬಂದಂತ ನೀಡಿದಂಥ ಒಂದು ಸಹಾಯ ಸಹಕಾರದ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ, ಅತ್ಯಂತ ಸಂತೋಷದಿಂದ ಅಷ್ಟೇ ಹೃದಯ ತುಂಬಿ ಬಂದಂತೆ ಮಾತನಾಡಿದರು ರಾಜು ಪಾಟೀಲ್. ಸೊ ಅವರಿಗೂ ಧನ್ಯವಾದಗಳು. ಮತ್ತು ಈಗ UKSL USA ಇಂದ, ಅಮೇರಿಕಾದಿಂದ ಅವರ ಫ್ರೆಂಡ್ಸ್ ಅಂತ ರಾಜೇಂದ್ರ ಗಲಗಲಿ ಅವರು ಬಹಳ ಅದ್ಭುತವಾಗಿ ಹೇಳಿದರು. ಇವರು
ಮಾನವೀಯತೆ ಮತ್ತು ಆಧ್ಯಾತ್ಮಿಕ ಜಾಗೃತಿ ಇವೆರಡರದ ಒಂದು ಸಮ್ಮಿಲನ ಆಗಿತ್ತು ಈ ಜೋಡಿ. ಯಾಕಂದ್ರೆ ಮಾನವೀಯತೆ ಅಂದ್ರೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡೋದು, ಈ ಟ್ರೆಕ್ಕಿಂಗ್ ಮೊತ್ತಾದ ಒಂದು ಅಥವಾ ದೈವ ಸನ್ನಿಧಿಗಳಿಗೆ ವಿಚಾರಣ ಮಾಡುವುದು, ಇದರ ಒಂದು ಆಧ್ಯಾತ್ಮಿಕದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದು. ಇವರ ಒಡನಾಟದ ಬಗ್ಗೆ ಇದರ ಬಗ್ಗೆ ಅದ್ಭುತವಾಗಿ ಮಲಕ ಹಾಕಿದರು. ವಿನಾಯಕನ ಅದ್ಭುತವಾದ ಪ್ರತಿಭೆಯ ಬಗ್ಗೆ ನಮಗೆ ತಿಳಿ ಹೇಳಿದರು. ಅವರ ಅನುಭವದಿಂದ ಅನೇಕ ಸಹೋದ್ಯೋಗಿಗಳು, ಮಿತ್ರರು, ಸ್ನೇಹಿತರು, ಅವರ ಒಡನಾಡಿಗಳು ಜೀವನಕ್ಕೆ ಒಂದು ಹೊಸ ರೂಪ ಕಂಡುಕೊಂಡ್ರು. ಇದೊಂದು ಬಹಳ ಅಂತ ಒಂದು ಅವರ ಜೀವನ ಇನ್ನೊಬ್ಬರ ಜೀವನ ರೂಪಿಸುವಲ್ಲಿ ವಿನಾಯಕ್ ಅವರ ಪಾತ್ರ ಎಷ್ಟೊಂದು ಮಹತ್ವದ್ದಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿ ಹೇಳಿದರು. ಮತ್ತು ಸುಜಾತ ಅವರ ಎಲ್ಲರ ಜೊತೆ ಬೆರೆಯುವ ವ್ಯಕ್ತಿತ್ವ, ಅವರ ನಗು, ಅವರ ಸ್ನೇಹಮಯವಾದಂಥ ವ್ಯಕ್ತಿತ್ವ ಎಲ್ಲರನ್ನು ಆಕರ್ಷಿಸ್ತಾ ಇತ್ತು. ಸೊ ಅವರಿಗೆ ಭಾವುಕವಾಗಿ ಅವರು ಅಶ್ರುತರ್ಪಣ ನೀಡಿದರು. UKSL ಈ ಉತ್ತರ ಕರ್ನಾಟಕ ಸ್ನೇಹ ಲೋಕದ ಒಂದು ಮಹಿಳೆಯರಿಗಾಗಿ ಒಂದು ವಿಶೇಷವಾದಂಥ ಒಂದು ಸಂಘಟನೆ ವನಿತಾ ಲೋಕ. ಆ ವನಿತಾ ಲೋಕದಲ್ಲಿರುವಂಥ ಎಲ್ಲರ ಪರವಾಗಿ ಶ್ರೀಮತಿ ಅನಿತಾ ಹುಂಡೇಕರ್ ಅವರು ಮಾತನಾಡಿದರು. ಅವರು ತಮ್ಮ ಒಬ್ಬ ಆತ್ಮೀಯ ಅಕ್ಕನನ್ನು ಕಳೆದುಕೊಂಡಂಗೆ ಕೇವಲ ಒಂದು 10 ವರ್ಷಗಳ ಹಿಂದೆ ನಾವು ಅವ್ರನ್ನ ಭೇಟಿಯಾದರೂ ಮೊದಲಿಂದಲೂ ನಾವು ಒಬ್ಬ ಮನೆಯ ಸದಸ್ಯರಂತೆ ಅವರು ನಮ್ಮನ್ನು ನಡೆಸ್ಕೊಳ್ತಾ ಇದ್ದ ರೀತಿ, ಪ್ರತಿಯೊಂದರಲ್ಲಿ ನಮ್ಮನ್ನು ಕರೆದು ಇನ್ವಾಲ್ವ್ ಮಾಡ್ತಿರೋಂಥ ರೀತಿಗಳು, ಪ್ರತಿಯೊಂದರಲ್ಲಿ ನಮಗೆ ಒಂದು ಅವಕಾಶ ನೀಡ್ತಾ ಇದ್ದದ್ದು, ನಮ್ಮನ್ನು ಬೆಳೆಸ್ತಾ ಇದ್ದದ್ದು, ಇವನ್ನೆಲ್ಲ ನೆನೆಸ್ಕೊಂಡು ಬಹಳ ಅವರು ಮಾರ್ಮಿಕವಾಗಿ ಭಾವುಕವಾಗಿ ಮಾತನಾಡಿದರು. ತದನಂತರ ಮಾತನಾಡಿದ ನಮ್ಮ ಅನಿಲ್ ನಂದಿ ಸರ್ ಅವರು ಮತ್ತೇನಂದ್ರೆ ಅಂದರೆ ನಮ್ಮ ಅಹಂಕಾರವಿಲ್ಲದ ಅತ್ಯಂತ ಪರಿಪೂರ್ಣ ವ್ಯಕ್ತಿತ್ವ ನಮ್ಮ ವಿನಾಯಕ್ ಅವ್ರದ್ದು ಅಂತ ಹೇಳಿದರು. ಯಾಕಂದರೆ ಅವ್ರು ಹೇಳಿದರು, ಇಷ್ಟೊಂದು ಜ್ಞಾನವಂತರಾಗಿದ್ದರು ವಿನಾಯಕ್ ಅವರು, ಆದರೆ ಅವರು ಎಂದೂ ತಮ್ಮ ಜ್ಞಾನದ ಬಗ್ಗೆ ಅಹಂಕಾರ ತಗೊಂಡಿದ್ದಿಲ್ಲ. ಅವರು ತಮ್ಮ ಸ್ನೇಹಿತರಿಗೆ ಮಾಡಿದಂಥ ಒಂದು ಸಹಾಯ ಸಹಕಾರ ಅವರೀಗ ದೊಡ್ಡ ಒಂದು ಹುದ್ದೆಯಲ್ಲಿದ್ದರು. ಅವರು ಅಮೆರಿಕಾದಿಂದ ತಕ್ಷಣ ಇಂಥ ಒಂದು ದುಃಖಭರಿತ ಸುದ್ದಿ ಕೇಳಿದಾಗ ವಾಪಸ್ ಬಂದದ್ದನ್ನು ಕೇಳ್ಕೊಂಡ್ಬಿಟ್ಟು ಅವಾಗ ಅವ್ರಿಗೆ ಅರ್ಥವಾಯಿತು ಎಷ್ಟೊಂದು ಒಂದು ಎಲೆಮರೆ ಕಾಯಿ ಅಂತೆ ಅದು ಯಾರಿಗೂ ಗೊತ್ತಿಲ್ಲ, ಈಗ ನಮಗೂ ಗೊತ್ತಿರಲಿಲ್ಲ, ಅಷ್ಟೊಂದು ಒಂದು ಸಹಾಯ ಸಹಕಾರ ನೀಡಿದ್ದಾರೆ. ಅದಲ್ಲದೆ ಇಂಥ ಒಂದು ದುಃಖಭರಿತ ಸಂದರ್ಭದಲ್ಲಿ ನಮ್ಮ UKSL ಟ್ರಸ್ಟ್ನವರು ಎಲ್ಲರೂ ಮತ್ತೆ ಗೆಳೆಯರು VB ಎಲ್ಲ ಗೆಳೆಯರು ಸೇರಿ ಸಹಾಯ ಮತ್ತು ಸಹಕಾರ ನೀಡಿದ್ದ ಬಗ್ಗೆ ನಮಗೆ ಧನ್ಯವಾದವನ್ನು ಅರ್ಪಿಸಿದರು. ಮತ್ತೆ ಸಹಪಾಠಿ ಮತ್ತು ಕಾಲೇಜಿನಲ್ಲಿ ಸಹಪಾಠಿ ಮತ್ತು ಹಾಸ್ಟೆಲ್ನಲ್ಲಿ ಸಹಪಾಠಿಯಾದಂಥ ಶ್ರೀಮತಿ ಸವಿತಾ ಸೋನಾಲಿ ಅವರು ನೆವರ್ ಬಿಫೋರ್ ಮತ್ತು ಎವರ್ ಆಫ್ಟರ್ ಅನ್ನುವಂಥ ಒಂದು ನುಡಿಮುತ್ತು ಹೇಳಿದರು. ಯಾಕಂದ್ರೆ ಇದು ಅಂತೊಂದು ಬಹಳ ಭಾವುಕವಾಗಿ ಹೇಳಿದ್ರು. ಇಂಥ ಒಂದು ಜೋಡಿ ಅಪರೂಪ, ಇಂಥ ಒಂದು ಸ್ನೇಹವೂ ಅಪರೂಪ, ಇಂಥವನ್ನು ನಾವು ಕಳೆದುಕೊಂಡು ಅತ್ಯಂತ ಬಡವಾಗಿದ್ದೇವೆ ಅಂತ ಭಾವುಕವಾಗಿ ಅಶ್ರುತರ್ಪಣ ನೀಡಿದರು. ಇನ್ನು ಕವಿ ಹೃದಯದ ಸ್ನೇಹಿತೆ ಮತ್ತು ಕವಿಯತ್ರಿಯಾಗಿರುವಂಥ ಛಾಯಾ ಭಗವತಿ, ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅನ್ನುವಂತೆ ಇವರ ಸ್ನೇಹಮಯ ವ್ಯಕ್ತಿತ್ವದ ಬಗ್ಗೆ ಬಹಳ ಆಕರ್ಷಣೀಯ ಮಾತಾಡಿದರು. ಬಹುಶಃ ಅವರು ತಮ್ಮ ಒಂದು ಬರಹವನ್ನ ಬಹುಶಃ UKSLನ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದ್ದಾರೆ. ಓದಿ ಬಹಳ ಮನಮುಟ್ಟುವಂತಿದೆ, ಬಹಳ ಅದ್ಭುತವಾಗಿ ಮನಮುಟ್ಟುವಂತೆ ನಮ್ಮನ್ನ ತಲುಪಿದರು. ಆ ಒಂದು ಕವಿ ಹೃದಯದ ಛಾಯಾ ಅವ್ರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ, ಅಮೆರಿಕಾದಿಂದ ಮತ್ತೋರ್ವ ಸ್ನೇಹಿತ ನವೀನ್ ಪುಂಜಿ ತಮ್ಮ ಕಾಲೇಜು ಮತ್ತು ವೃತ್ತಿಯ ಹೊಸದರಲ್ಲಿ ಸುಜಾತ ಮತ್ತು ವಿನಾಯಕರ ಒಡನಾಟದ ಬಗ್ಗೆ ಮೆಲುಕು ಹಾಕಿದರು. ಅದೇ ರೀತಿ ಇನ್ನೋರ್ವ ಸ್ನೇಹಿತ ವಿನಯ್ ಶಿಂದೆ ಅವರು ಸುಜಾತ ಮತ್ತು ವಿನಾಯಕರ ಸರಳತೆ, ಸಾಮಾಜಿಕ ಕಳಕಳಿ, ಅವರ ಆದರ್ಶಗಳನ್ನು ಪಾಲಿಸೋಣ ಅಂತ ಹೇಳಿ ನಮಗೆಲ್ಲ ತಿಳಿ ಹೇಳಿದರು. ಇನ್ನೋರ್ವ ಅಲ್ಲಿ ಸುಜಾತ ವಿನಾಯಕರ ಲೇಔಟ್ RPR ಲೇಔಟ್ನಲ್ಲಿರುವಂಥ ಅವರ ಸ್ನೇಹಿತೆ ಉಮಾ ಲಿಂಗರಾಜು ಅವರು ನಾವು ಬರೀ ಒಬ್ಬ UKSL ಮೆಂಬರನ್ನು ಕಳೆದುಕೊಂಡಿಲ್ಲ, ನಮ್ಮ ಒಬ್ಬ ಪರಿವಾರದ ಒಬ್ಬ ಮುಖ್ಯ ಸದಸ್ಯರನ್ನು ನಾವು ಕಳೆದುಕೊಂಡಿದ್ದೇವೆ. ಇದು ನಮಗೆಲ್ಲರಿಗೂ ತುಂಬಲಾರದ ನಷ್ಟ ಅಂತ ನಮಗೆಲ್ಲ ತಿಳಿ ಹೇಳಿದರು. ಈ ರೀತಿಯಾಗಿ ಇನ್ನೂ ಅನೇಕ ಸ್ನೇಹಿತರಿದ್ದಾರೆ, ಇನ್ನೂ ಅನೇಕರು ಮಾತನಾಡಬಹುದು. ಸುಜಾತ ಮತ್ತು ವಿನಾಯಕ್ ಬಗ್ಗೆ ಮಾತಾಡ್ತಾ ಹೋದರೆ ಬಹಳಷ್ಟು ದಿನಗಳೆಲ್ಲ ಗಂಟೆಗಳೆಲ್ಲ ದಿನಗಳೆಲ್ಲ ಸಾಕಾಗುವುದಿಲ್ಲ. ಇಂಥ ಒಂದು ಅಪರೂಪದ ಜೇಡಿಗಳನ್ನು ಕಳೆದುಕೊಂಡು ನಾವು ಬಡವಾಗಿದ್ದೇವೆ. ಆ ಒಂದು ನಿರ್ವಾತ, ಒಂದು ಶೂನ್ಯ ಇರುತ್ತೆ, ಎಲ್ಲರ ಮಧ್ಯದಲ್ಲಿ ಇರುತ್ತೆ, ಅದು ತುಂಬೋದು ಬಹಳ ಕಷ್ಟ. ಆದರೆ ಸರ್ BL ದೇಸಾಯಿ ಅವರು ಹೇಳಿದಂತೆ ನಮಗೆಲ್ಲ ಈ ಒಬ್ಬ ಅಪರೂಪದ ವ್ಯಕ್ತಿತ್ವ, ಈ ಜೋಡಿಯ ಹೆಸರಿನಲ್ಲಿ ಏನಾದರೂ ಒಂದು ವಿಧಾಯಕ ಕಾರ್ಯಕ್ರಮಗಳಾಗಬೇಕು, ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕಂತ ಹೇಳಿದ್ದಾರೆ. ಅವರ ಆಶಯದಂತೆ ಮತ್ತು UKSL ಟ್ರಸ್ಟ್ ಮತ್ತು BEB ಸಮೂಹ ಮತ್ತು BEB ಅಲ್ಯುಮಿನಿಯದವರು ಹಾಗೂ ಅನೇಕ ಬಂಧುಗಳು ಮತ್ತು ಮಿತ್ರರು ಇವರೆಲ್ಲ ಸೇರಿಬಿಟ್ಟು ಈ ಕಾರ್ಯಕ್ರಮದ ಅವರ
ಒಂದು ಸವಿ ನೆನಪಿನಲ್ಲಿ ಒಂದು ಅತ್ಯಂತ ಯೋಗ್ಯವಾದ ಸಾಮಾಜಿಕವಾದಂಥ ಕೆಲವೊಂದು ಪ್ರಾಜೆಕ್ಟ್ ಅಥವಾ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಅದಕ್ಕೆಲ್ಲ ನಿಮ್ಮ ಸಹಾಯ ಸಹಕಾರ ಇರಲಿ. ಬಂಧುಗಳೇ, ಪ್ರಕಾಶ್ ರಾಜ್ಗಳು ಹೇಳಿದರು, ಭೇಟಿ ಆಕಸ್ಮಿಕ, ಅಗಲಿಕೆ ಅನಿವಾರ್ಯ, ನೆನಪುಗಳು ಶಾಶ್ವತ. ಬಹಳ ಅದ್ಭುತವಾದ ಮಾತುಗಳು. ಅದೇ ನಾವೆಲ್ಲ ಭೇಟಿಯಾಗಿದ್ದು ಸುಜಾತ ಮತ್ತು ವಿನಾಯಕನು ಬಹಳ ಆಕಸ್ಮಿಕವಾಗಿ ಕಾಲೇಜಿನಲ್ಲಿ ಆ್ಯಸ್ ಎ ಫ್ರೆಂಡ್ಸ್. ಆದರೆ ಅವರ ಅಗಲಿಕೆಯಿಂದ ಅನಿವಾರ್ಯ, ಏನು ಬೇರೆ ದಾರಿ ಇಲ್ಲ. ಆದರೆ ನೆನಪುಗಳು ಚಿರಂತರ, ಶಾಶ್ವತ, ನಿತ್ಯ ನೂತನ ಅಂತ ಹೇಳಬಹುದು. ಯಾಕಂದರೆ ದಿನ ದಿನ ಮೆಲುಕು ಹಾಕಿದಷ್ಟು ಒಂದು ಹೊಸತನವನ್ನು ನೀಡುವಂಥ ನೆನಪುಗಳು, ಆ ಒಂದು ಹೊಸ ಚೈತನ್ಯವನ್ನು ನೀಡುವಂಥ ಒಂದು ನಮ್ಮ ಒಡನಾಟಗಳು, ಇವೆಲ್ಲವನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ದೊಡ್ಡ ಶೂನ್ಯ. ಆದರೆ ಇದನ್ನು ತುಂಬುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಎಲ್ಲರಿಂದ ಆಗಬೇಕಾಗಿದೆ. ಅದಕ್ಕೆ ಎಲ್ಲ ಹಿರಿಯರು ಹಾಗೂ ಅವರ ಪರಿವಾರದ ಎಲ್ಲ ಸದಸ್ಯರು, ಬಂಧು ಮಿತ್ರರು, UKSL ಬಳಗ, BEB ಅಲ್ಯುಮಿನಿ ಅಸೋಸಿಯೇಷನ್, ಇನ್ನಿತರ ಎಲ್ಲ ಹಿತೈಷಿಗಳು ಕೈ ಜೋಡಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಕೈಲಾದಂಥ ಅಥವಾ ತಮ್ಮ ಹೃದಯ ಸ್ಪರ್ಶಿಯಾದಂಥ ಒಂದು ಕಾರ್ಯಕ್ರಮ, ಒಂದು ಭಾವನೆಯಿಂದ ತಮ್ಮ ಕೈಲಾದ ಒಂದು ಸಹಾಯ ಸಹಕಾರ ನೀಡಬೇಕಂತ ಕೇಳ್ತಾ, ಭಾಗವಹಿಸಿದ ಇಂದಿನ ಸಶ್ರುತರ್ಪಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಸುಜಾತ ವಿನಾಯಕ್ ಪರಿವಾರದ ಸದಸ್ಯರಿಗೆ, BEB ಕಾಲೇಜಿನ ಎಲ್ಲ ಮುಖ್ಯಸ್ಥರಿಗೆ, ವಿಶೇಷವಾಗಿ ನಮ್ಮ BL ದೇಸಾಯಿ ಸರ್ಗೆ, ಅಲ್ಯುಮಿನಿ ಅಸೋಸಿಯೇಷನ್ ರಾಮ್ ಕೆರೂರ್ ಅವರು, DRS ಸುಬ್ರಹ್ಮಣ್ಯ ಸರ್ ಅವರು, UKSLನ ಟ್ರಸ್ಟಿಗಳು, ಅಧ್ಯಕ್ಷರು ಮತ್ತು ಇತರರು, ಹಾಗೆ ಸದಸ್ಯರು, ಅಲ್ಲದೆ ಬಂಧು ಮಿತ್ರ ಹಿತೈಷಿಗಳು, ಗೆಳೆಯರ ಎಲ್ಲ ಬಳಗಕ್ಕೆ ಈ ಅಂತ ಅಶ್ರುತರ್ಪಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹೃದಯ ಸ್ಪರ್ಶಿ ಒಂದು ನುಡಿಮತ್ತುಗಳನ್ನ ಹರಿಸಿದ್ದಕ್ಕೆ ಎಲ್ಲರಿಗೂ ಶರಣಾರ್ಥಿಗಳನ್ನ ಅರ್ಪಿಸ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತಾ ಇದ್ದೇನೆ. ನಮಸ್ಕಾರ. Big thanks to the organizing team, Gangadhar, Girish, Prakash, Arun, Prabha, all the team members. It was really very touching, and big thanks to the entire team. They were doing a great job. Thank you all. ಭಾರವಾದ ಹೃದಯದಿಂದ ವಿದಾಯ ಹೇಳೋಣ. ನಮಸ್ಕಾರ.